ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಏಪ್ರಿಲ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಕೃತಿಕಾ ನಕ್ಷತ್ರ ಸೌಭಾಗ್ಯ ಯೋಗ ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:50 7:40 ಹಾಗೆಯೇ ಬೆಳಿಗ್ಗೆ 8:30 ಬೆಳಿಗ್ಗೆ 9:21 ಈ ಒಂದು ಸಮಯ ದುಷ್ಟ ಮುಹೂರ್ತ ಆಗಿರುತ್ತೆ. ಎಚ್ಚರಿಕೆ. ವಂದೇ ಮಾತರಂ. ನಮ್ಮ ನಾಡು ಅಂತ ಬಂದಾಗ ನಾವೆಲ್ಲರೂ ಒಂದೇ, ನಾಡೇ ಮುಖ್ಯ. ನಿತ್ಯ ಒಂದೇ ಮಾತರಂ ಅನ್ಕೊಳ್ಳಿ ಮಕ್ಕಳೇ. ಬೇರೆ ಬೇರೆ ರೀತಿಯ ಪ್ರಚೋದನೆಗಳು ಇನ್ನೊಂದು ಎಲ್ಲ ಇವರೆಲ್ಲ ಮಾಡ್ತಾರೆ. ಇವ್ರ ಬಗ್ಗೆ ನೀವು ಅವಗಾಹನೆ ತಗೋಬೇಡಿ, ಅಷ್ಟು ಗಮನ ಕೊಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ದೇಶ ನಮ್ಮದಿದು. ಇವರು ಏನೋ ರಾಜಕೀಯ ತಂತ್ರ ಕುತಂತ್ರ, ಕೆಲವ್ರಿಗೆ ಏನೋ ಮಾತಾಡ್ತಾರೆ, ದೇಶದ ಬಗ್ಗೆ ಅಭಿಮಾನ ಇಲ್ಲ. ಅಲ್ಲೊಂದು ಜಾತಿ ಬೀಜ, ಬೇರೆ ಬೇರೆ ರೀತಿಯದ್ದು ಕಿಚ್ಚು ಹಚ್ಚಿಸ್ತಕ್ಕಂಥ ಒಂದು ನಡವಳಿಕೆಗಳು ನಡೆಯುತ್ತವೆ. ಈ ಲೋಕವೇ ಹಾಗೆ. ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ ಕಲಿಪುರುಷ. ನಿಮ್ಮಲ್ಲಿ ಆತ್ಮಾಭಿಮಾನ, ದೇಶಾಭಿಮಾನ ಹೆಚ್ಚಿಸ್ಕೊಳ್ಳಿ ಅಷ್ಟೆ. ಯಾವುದನ್ನು ದೂರ ಇಡಬೇಕು. ತಗೊಳ್ಳೋ ಪ್ರತಿ ಪದಾರ್ಥವು ಎಲ್ಲಿಂದ ಬಂದಿದೆ ಒಂದು ಸಣ್ಣದಾಗಿ ಗಮನಿಸಿ. ವಿದೇಶದ್ದು ತಗೋಬೇಡಿ. ಮುಖ್ಯವಾಗಿ ಅಮೇರಿಕದ್ದು, ಚೈನಾ ವಸ್ತುಗಳನ್ನ ಬಹಿಷ್ಕರಿಸಿ. ನಮ್ಮ ದೇಶದ ಉತ್ಪನ್ನಗಳನ್ನ ಹೆಚ್ಚು ಬಳಸ್ತಕ್ಕಂಥದ್ದು ಮಾಡ್ಕೊಳ್ಳಿ. ನಮ್ಮ ದೇಶ ಮೊದಲು. ಸ್ವಲ್ಪ ಖರ್ಚಾಗುತ್ತೆ, ನಿಜವೇ ಬರುತ್ತೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಎಲ್ಲವನ್ನು ಈಜಬಲ್ಲೆವು, ಎಲ್ಲ ಈಜಬಲ್ಲೆ. ಅದರಿಂದ ಮನಸ್ಸಿಗೆ ಬೇರೆ ಬೇರೆಯವ್ರ ಮಾತುಗಳು ಇದಕ್ಕೆ ಇಂಬು ಕೊಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಅವ್ರು ಬಿಡಿ. ಮಾಡಿದ್ದುಣ್ಣೋ ಮಹಾರಾಯ ಯಾರನ್ನೂ ಬಿಡುವುದಿಲ್ಲ. ಪ್ರಕೃತಿ ಯಾವಾಗ ಎಲ್ಲಿ ಕೊಡಬೇಕು ನೋಡಿ. 4ನೇ ದಿನದ ಯುದ್ಧ, ಭೀಭತ್ಸ ಯುದ್ಧ ನಡೆಯುತ್ತೆ, ಪಾಂಡವರ ಯುದ್ಧ. ಈ ಒಂದು ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾರೆ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಅಶ್ವತ್ಥಾಮರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಶಲ್ಯನಿದ್ದಾರೆ, ಕರ್ಣ, ದುರ್ಯೋಧನ, ಇವರೆಲ್ಲರೂ ಇದ್ದು ಕೂಡ ನಮಗೆ ಯಾಕೆ ಹಿನ್ನಡೆಯಾಗುತ್ತಿದೆ ಅನ್ನತಕ್ಕಂಥದ್ದು. ಏನಾಗ್ತಿದೆ ಈ ಯುದ್ಧದ ವಿಚಾರದಲ್ಲಿ ಅಂತ ಆಗ ಸಂಜಯ ಹೇಳ್ತಾರೆ. ಯಾಕಂದ್ರೆ ಯುದ್ಧವನ್ನ ಧೃತರಾಷ್ಟ್ರ ನೋಡೋಕ್ಕಾಗೋದಿಲ್ಲ. ಸಂಜಯನ ಮೂಲಕ ಆ ಧೃತರಾಷ್ಟ್ರನಿಗೆ ನಡೀತಿರತಕ್ಕಂಥದ್ದನ್ನ ಕುಳಿತ ಜಾಗದಲ್ಲೇ ಇಡೀ ಮಹಾಭಾರತ ಯುದ್ಧವನ್ನ ನೋಡುವಷ್ಟು ದಿವ್ಯ ಶಕ್ತಿಯನ್ನ ವ್ಯಾಸರು ಕೊಟ್ಟಿರ್ತಾರೆ. ಅದನ್ನ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದೇ ಮಾತನ್ನ ನಿನ್ನ ಮಗನಿಗೆ ಇವತ್ತು ಸಂಜೆ ಯುದ್ಧ ಮುಗಿದ ಮೇಲೆ ದುರ್ಯೋಧನ ಹೋಗಿ ಕೇಳಿದ. ನಾವೆಲ್ಲ ಇದ್ದು ಯಾಕೆ ತಾತ, ನೀವಿದ್ದು, ದ್ರೋಣರಿದ್ದು, ಆಚಾರ್ಯ ದ್ರೋಣರಿದ್ದು, ಅಶ್ವತ್ಥಾಮರಿದ್ರು, ಆಚಾರ್ಯ ಪುತ್ರನಿದ್ದು, ಕರ್ಣನಿದ್ದು, ಮಹಾಬಲಾದಿಗಳು, ಯಾರ್ಯಾರೋ ಇದ್ರು. ಇಷ್ಟಕ್ಕೂ ಭೀಷ್ಮರ ದೊಡ್ಡಪ್ಪ ಯುದ್ಧಕ್ಕೆ ಬಂದಿದ್ದ. ಅವರ ಮುಂದಿನ ಅವತಾರವೇ ವ್ಯಾಸರು ಅನ್ನತಕ್ಕಂಥದ್ದು, ವ್ಯಾಸತೀರ್ಥರು ಅನ್ನತಕ್ಕಂಥದ್ದು ಉಂಟು. ಆತನಿಗೆ ಎಷ್ಟು ವಯಸ್ಸಾಗಿರುತ್ತೆ ಅಂದ್ರೆ ಹುಬ್ಬುಗಳು ಕೆಳಗಡೆ ಬಾಲಿ ರಾಜ ಅನ್ನತಕ್ಕಂಥದ್ದು ಕೂಡ ಹೇಳ್ತಾರೆ ಆತನ ಹೆಸರನ್ನ.
ಶಂತನುವಿನ ಭೀಷ್ಮರ ತಂದೆ ಶಂತನು, ಶಂತನುವಿಗೆ ಅಣ್ಣ. ಅವನ ಈ ಹುಬ್ಬುಗಳು ಜೋತು ಬಿದ್ದು ಕಣ್ಣು ಮುಚ್ಕೋತಾ ಇರುತ್ತೆ. ನೀವು ನಂಬಲ್ಲ, ಆ ಹುಬ್ಬನ್ನ ಎಳೆದು ಇಲ್ಲಿ ಹಾಕಿ ಆತ ಸೂಜಿ ದಾರದಲ್ಲಿ ಹಾಕಿ ಎಳೆದು ಹಿಂಗ್ ಕಟ್ಟಿರ್ತಾನೆ. ಅಷ್ಟು ಜೋತು ಬಿದ್ದು ಬಿಟ್ಟಿರುತ್ತೆ, ಕಣ್ಣು ಮುಚ್ಕೋಬಿಟ್ಟಿರುತ್ತೆ, ಕಾಣಿಸೋಲ್ಲ ಮುದುಕನಿಗೆ. ಈ ತುಟಿ ಇಲ್ಲಿ ಜಾರಿ ಬಿಟ್ಟಿರುತ್ತೆ, ಅಷ್ಟು ವಯಸ್ಸಾಗಿರುತ್ತೆ. ಅದನ್ನ ಎಳೆದು ಇಲ್ಲಿ ಹಾಕಿ ಸೂಜಿ ದಾರದಲ್ಲಿ ಇದೆಲ್ಲ ಕೆನ್ನೆಲ್ಲ ಹಿಂಗ್ ಇಳಿದು ಬಿಟ್ಟಿರುತ್ತೆ. ಅಷ್ಟು ಹಣ್ಣು ಮುದುಕ ಯುದ್ಧಕ್ಕೆ ಬಂದಿರ್ತಾನೆ. ಯಾರ ಪರವಾಗಿ? ಕೌರವರ ಪರವಾಗಿ. ಭೀಷ್ಮರ ಎಲ್ಲಿದ್ದಾರೋ ಖುದ್ದು ಮಗ ಆಗ್ಬೇಕಲ್ವ. ಭೀಷ್ಮರ ವಯಸ್ಸೆಷ್ಟು ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಯುದ್ಧ ನಡಿಬೇಕಾದ್ರೆ. ಗಾಂಗೇಯ ಆತನ ದೊಡ್ಡಪ್ಪ ಬಂದಿದ್ದು ಅಂದ್ರೆ ಆತನ ವಯಸ್ಸೆಷ್ಟು? ಅಂತಂತ ಮಹಾವೀರರುಗಳು ಬಂದು ಕೂಡ ಏನಿದು ಅನ್ನುವುದನ್ನ ಭೀಷ್ಮರ ಹತ್ರ ದುರ್ಯೋಧನನೇ ಕೇಳಿದಾಗ ಆಗ ಭೀಷ್ಮರು ಹೇಳ್ತಾರೆ, ನೋಡಪ್ಪ, ಯಾವತ್ತಾದ್ರೂ ಪಾಂಡವರ ಮೇಲೆ ನಾವು ಗೆದ್ದಿದ್ದೇವೆಯಾ? ಮೊದಲಿಂದಲೂ ಆಗಲಿಂದಲೂ ಹೇಳ್ತಿದ್ದೇವೆ, ಈಗಲೂ ಹೇಳ್ತೇವೆ, ಮುಂದಕ್ಕೂ ಹೇಳ್ತೇವೆ, ಗೆಲ್ಲಲಾಗುವುದಿಲ್ಲ. ನಿನಗೆ ಸಮಾಧಾನಕ್ಕೆ ನಾವು ಬಂದಿದ್ದೇವೆ. ನರನಾರಾಯಣ ಸ್ವರೂಪರು ಅವರು. ಕೃಷ್ಣಾರ್ಜುನರು ನರನಾರಾಯಣ ಸ್ವರೂಪ. ಭೂಮಿಯ ಮೇಲಿರ್ತಕ್ಕಂಥ ರಾಕ್ಷಸ ಅಂಶವನ್ನ ಸಂಹಾರ ಮಾಡಲು ತೆಗೆದುಕೊಂಡಿರತಕ್ಕಂಥ ಅವತಾರ ಅನ್ನತಕ್ಕಂಥದ್ದು ಖುದ್ದು ಬ್ರಹ್ಮದೇವ ದೇವತೆಗಳಿಗೆ ಹೇಳಿರ್ತಕ್ಕಂಥ ಮಾತಿದು. ಅದಷ್ಟೇ ಅಲ್ಲ, ಅದನ್ನ ನಾರದರು ವ್ಯಾಸರಿಗೆ ಹೇಳಿದ್ರು, ಆ ವ್ಯಾಸರು ನನಗೆ ಹೇಳಿದ್ರು. ಎಲ್ಲಿ ಧರ್ಮವಿದೆಯೋ ಖುದ್ದು ಭಗವಂತನಿದ್ದಾನಯ್ಯ ಅಲ್ಲಿ. ನಾವೆಷ್ಟೇ ಬಾರಿ ಕಳ್ಳ ಕಪಟ ನಾಟಕ ಮಾಡಿದರು, ಭಗವಂತ ಒಂದು ಬಾರಿ ಡಿಕ್ಲೇರ್ ಮಾಡಿ ಬಂದಾಗ ನಾವು ಸೋಲೋದೆ, ನಾವು ಮುಳುಗೋದೆ. ಇದು ತಾತ್ಕಾಲಿಕ ನಾವು ನೋಡ್ತಿರೋದು, ಇದಕ್ಕೂ ಮೀರಿದ್ದು ನಡೆಯುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಹೆಚ್ಚು ಕಡಿಮೆ 18ರಿಂದ 20 ಲಕ್ಷ ಸೈನ್ಯ ಗೋವಿಂದ. ತಾತ್ಕಾಲಿಕ ವಿಜಯ ಅಲ್ಲಿ ನಡೆದಿತ್ತು, ಕಟ್ಟ ಕಡೆಯದಾಗಿ ಗೆದ್ದಿತ್ತು ಪಾಂಡವರೇ. ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಭಗವಂತ ನೆಲೆಸುತ್ತಾನೆ. ನಿಮ್ಮ ಧರ್ಮವನ್ನ ನೀವು ಮಾಡ್ಕೊಂಡು ಹೋಗಿ. ಅದರಿಂದ ಇನ್ನು ಮೇಲೆ ಏನೇನು ತಗೋತಿದ್ದೇವೆ, ಏನೇನು ಮಾಡ್ತಿದ್ದೇವೆ, ಯಾರ ಜೊತೆಯಲ್ಲಿದ್ದೇವೆ, ಯಾರಿಗೆ ನಾವು ಸಪೋರ್ಟ್ ಆಗಿದ್ದೇವೆ, ದೇಶಭಕ್ತಿ ಅಂತ ಬಂದಾಗ ಯಾವ ಪಕ್ಷಾತೀತವಾಗಿ ನಾವು ನಿಲ್ಲಬೇಕು. ಆದರೂ ಕೆಲವು ಪಕ್ಷಗಳು ದೇಶದ್ರೋಹಿ ಮಾತುಗಳನ್ನ ಮಾತಾಡ್ತಿದ್ದಾರೆ. ಮಾತಾಡ್ಕೊಳ್ಳಿ. ಇದು ನಮ್ ಕಡೆ ಒಂದು ಮಾತಿದೆ, ನೀರಾಜನಂ ಅಂತ ಹೇಳ್ತೇವೆ. ಮಂಗಳಾರತಿ, ಮಹಾಮಂಗಳಾರತಿ ಮಾಡಿ ಆ ಕರ್ಪೂರದ ಮಂಗಳಾರತಿ ಮಾಡಿ ಇಟ್ಟಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಆರಬೇಕಾದ್ರೆ ತಗ್ಗಂತ ಜೋರಾಗಿ ಉರಿದು ತಬಕ್ಕಂತ ಆರೋಗುತ್ತೆ. ಹಂಗೆ ಇವರುಗಳು ಜೋರಾಗಿ ಉರಿತಿದ್ದಾರೆ ಈ ದೇಶದ್ರೋಹಿಗಳು. ಎಷ್ಟು ದಿನ ಇರ್ತಾರೆ ದೇಶದ್ರೋಹಿಗಳು? ಬಿಡಿ, ಯೋಚಿಸಬೇಡಿ. ಇದನ್ನ ಧರ್ಮರಾಯರಿಗೆ ಮಾರ್ಕಂಡೇಯ ಮಹಾಮುನಿಗಳು ಹೇಳಿರೋದು. ಎಷ್ಟೋ ಕಲ್ಪಗಳನ್ನ ನೋಡಿರೋರವರು. ಕಲ್ಪಗಳು, ಯುಗಗಳಲ್ಲ, ಕಲ್ಪಗಳನ್ನ ನೋಡಿರತಕ್ಕಂಥ ಏಕೈಕ ವ್ಯಕ್ತಿ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮರು. ಬಿಟ್ರೆ ಭಗವಂತ ನೋಡದ ಕಲ್ಪಗಳು ಬಿಟ್ರೆ ಮಾರ್ಕಂಡೇಯ ಮಹಾಮುನಿಗಳು ನೋಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಯುಗಾಂತ್ಯವಾಗುವಾಗ ಪ್ರಳಯ ಆಗುತ್ತೆ. 4 ಯುಗಗಳು ಮುಗಿದಾಗ ಮಹಾಪ್ರಳಯ ಆಗಿ ಮತ್ತೆ ಮರುಸೃಷ್ಟಿ ಆಗುತ್ತೆ. ಅದನ್ನ ಒಂದು ಕಲ್ಪ ಅಂತ ಹೇಳ್ತಾರೆ. ಒಂದು ಯುಗ. ನಮಗಿರೋದು 4 ಯುಗ: ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ನಡೀತಿರೋದು ಕಲಿಯುಗ. ಬರೀ 4000 ವರ್ಷ ಆಗಿದೆ ಅಷ್ಟೇ, ಹೆಚ್ಚು ಕಡಿಮೆ. ಇಂಥದ್ದು 4 ಯುಗ. ಪ್ರತಿ ಯುಗ ಮುಗಿದಾಗ ಒಂದು ಪ್ರಳಯ ಆಗುತ್ತೆ. ಆದ್ರೆ 4 ಯುಗ ಆದ ಮೇಲೆ ಮಹಾಪ್ರಳಯ ಆಗುತ್ತೆ, ಮರುಸೃಷ್ಟಿ, ಮತ್ತೊಂದು ಸೃಷ್ಟಿ ಅನ್ನತಕ್ಕಂಥದ್ದು. ಅಂಥದ್ದು ನಡೆದಾಗ 4 ಯುಗಗಳಿಗೆ ಒಂದೊಂದು ಪ್ರಳಯ.
ಮಹಾಪ್ರಳಯ ಬಂದು 4 ಯುಗ ಮುಗಿದಾಗ ಮಹಾಪ್ರಳಯ ಮುಗಿಯುತ್ತೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿದೆ. ಅದನ್ನ ಒಂದು ಕಲ್ಪ ಅಂತ ಹೇಳ್ತಾರೆ. ಅಂಥದ್ದು ಎಷ್ಟೋ ಕಲ್ಪಗಳನ್ನ ನೋಡಿದವರು ಮಾರ್ಕಂಡೇಯ ಮಹಾಮುನಿಗಳು ಅಂದ್ರೆ ಲೆಕ್ಕ ಹಾಕಿಕೊಳ್ಳಿ, ಅವರಿಗೆ ಸರಿಸಾಟಿ ಇಲ್ಲ. ಅವರು ಹೇಳೋದು, ಧರ್ಮರಾಯರೇ ಕೇಳೋದು, ಈ ಮಾತನ್ನು ಕೇಳ್ತಾರೆ. ಅಯ್ಯ, ಧರ್ಮ ಮಾಡಿದವರು, ಧರ್ಮವೇ ನೆಚ್ಚಿಕೊಂಡವರು ನಾವು ವನವಾಸಕ್ಕೆ ಬಂದು ಬಿಟ್ಟಿವಿ, ಅಧರ್ಮ ನೆಚ್ಚಿಕೊಂಡವರು ರಾಜ್ಯಭಾರ ಮಾಡ್ತಿದಾರಲ್ಲ ಮಹಾಸ್ವಾಮಿ, ಇದು ಏನಿದು ಅರ್ಥವಾಗುತ್ತಿಲ್ಲ. ತುಂಬಾ ಜನ ಕೇಳೋ ಪ್ರಶ್ನೆ ಇದೆ, ಏನು ಸ್ವಾಮಿ, ನಾವು ಧರ್ಮದಲ್ಲೇ ಇದ್ದೆವು, ಸತ್ಯದಲ್ಲೇ ಇದ್ದೆವು, ನ್ಯಾಯದಲ್ಲೇ ಇದ್ದೆವು, ಆದರೂ ನಮಗೆ ಯಾಕೆ ಕಷ್ಟ? ನೆನಪಿಟ್ಟುಕೊಳ್ಳಿ, ಆವತ್ತಿಗೂ ಇವತ್ತಿಗೂ ಮಾರ್ಕಂಡೇಯ ಮುನಿಗಳು ನೋಡದಷ್ಟು ಕಲ್ಪಗಳ, ಯುಗಗಳ, ಪ್ರಳಯಗಳ, ಆ ಮಹಾಪ್ರಳಯ ಆದ ಮೇಲೆ ಮಹಾಶಿವ ಎಲ್ಲೋಗಿ ಮಲಗ್ತಾನೆ, ಹೇಗೆ ಮಲಗ್ತಾನೆ ಅನ್ನತಕ್ಕಂಥದ್ದು ಮರುಸೃಷ್ಟಿ ಆಗ್ಬೇಕಲ್ವಾ, ಅಲ್ಲೋಗಿ ತೃಪ್ತಿಯಾಗಿ ಮಲಗ್ತಾನಂತೆ. ಎಲ್ಲ ಮುಗೀತು, ಊಟ ಆದ್ಮೇಲೆ ನಾವು ಮಲಗ್ತೀವಲ್ವಾ, ಆ ಮಹಾಪ್ರಳಯ ಆದ್ಮೇಲೆ ಎಲ್ಲ ಸ್ವಾಹ ಆದ್ಮೇಲೆ ಬಾ ಅಂತ ಹೋಗಿ ಮಲಗ್ತಾನಂತೆ ಶಿವಯ್ಯ. ಧ್ಯಾನಾಸಕ್ತನಾಗಿ ಒಂದು ಕಡೆ ಹೋಗಿ ಹೊರಗ್ತಾನಂತೆ. ಅದನ್ನ ನೋಡಿದವರು ಎಷ್ಟೋ ಬಾರಿ ಶಿವಯ್ಯ ಆ ಥರ ಮಲಗಿರೋದು. ಏಕೈಕ ವ್ಯಕ್ತಿ ಮಾರ್ಕಂಡೇಯ ಮೃಕುಂಡು ಮಹಾಮುನಿಯ ಮಗ. ಅಂತ ಮಾರ್ಕಂಡೇಯರು ಹೇಳಿರ್ತಕ್ಕಂಥದ್ದು ಈ ಅಧರ್ಮದ ಈ ಒಂದು ವೇಗ ಹೇಗಿರುತ್ತೆ ಅಂದ್ರೆ, ಈ ಒಂದು ಆರತಿ ನಡೆದಾಗ, ಕರ್ಪೂರದ ಆರತಿ ಭಗವಂತನಿಗೆ ಕಟ್ಟ ಕಡೆಯದಾಗಿ ಷೋಡಶೋಪಚಾರಗಳೆಲ್ಲ ಆಗಿ ಕಡೆಯದಾಗಿ ಆ ನೀರಾಜನ ಅನ್ನತಕ್ಕಂಥದ್ದು ಇಟ್ಟಾಗ ತಗ 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 ಅಂತ ಎಲ್ಲ ಆದ್ಮೇಲೆ ಆ ಕರ್ಪೂರ ಜೋರ ಗುಡಿದು ಪುಸುಕಂತ ಹೋಗುತ್ತೆ. ಆ ರೀತಿ ಆಗುತ್ತಪ್ಪ. ಧರ್ಮ ಯಾರು ನೆಚ್ಚಿಕೊಂಡಿದ್ದಾರೋ ಕಟ್ಟ ಕಡೆಯದಾಗಿ ಧರ್ಮವೇ ಗೆಲ್ಲುವುದು. ಏನು ಮಾಡಿದ್ದೇವೆಯೋ ಅದನ್ನು ಅನುಭವಿಸಬೇಕಷ್ಟೆ. ಅವರಿಗೀಗ ತಾತ್ಕಾಲಿಕ ಜಯ, ತಾತ್ಕಾಲಿಕ ಪದವಿ. ಅವ್ರು ಏನ್ ಅಂದ್ಕೊಬಿಟ್ಟಿದ್ದಾರೆ, ಅದೇ ಸತ್ಯ, ನಾವಿರುತ್ತೇವೆ ಅನ್ನತಕ್ಕಂಥ ಛಾಯೆಯಲ್ಲಿ ಮೆರೆಯುತ್ತಾರೆ. ಚಿಂತಿಸಬೇಡ, ನೀನು ಧರ್ಮಬದ್ಧವಾಗಿ ಧರ್ಮದ ಜೊತೆಯಲ್ಲೇ ಹೆಜ್ಜೆ ಹಾಕು. ಇಷ್ಟು ಕಸ ತಿನ್ನೋ ಬದಲು ಇಷ್ಟು ರಸ ತಿನ್ನಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಇಷ್ಟೇ ಸಾಕು ಬದುಕು. ಎಷ್ಟು ಬದುಕೋದು, ಎಷ್ಟು ಬದುಕಿದರೂ ನಮಗೆ ಸಾಲುವುದಿಲ್ಲ. ನನಗೆ ನೆನಪಿದೆ, ದಿನಕ್ಕೆ ನನಗೊಂದು ಎಷ್ಟೋ ಒಂದು ಸಂಭಾವನೆ, ₹1 ಸಂಭಾವನೆ. ಆಗ ನನಗೆ ₹2 ಬಂದ್ಬಿಟ್ರೆ ಸಾಕು ಅಂತಿದ್ದೆ. ನಾನೊಂದು ಮೊದಲನೇ ಕೆಲ್ಸಕ್ಕೆ ಹೋದಾಗ ಒಂದು ₹800 ಸಂಬಳ, ಅಮ್ಮ ₹50 ಕೊಡೋರು. ಅದರಲ್ಲಿ ಟೈಪಿಂಗ್ ಫೀಸು ಅಂತ ಒಂದು ₹20, ಒಂದು ₹20 ಬಂದು ಟೈಪಿಂಗ್ ಪೇಪರ್ ತಗೋತಿದ್ದೆ. ಇನ್ನೊಂದು ₹10 ಉಳಿಯೋದು. ಆ ₹5 ನಮ್ಮ ಮನೆ ಹತ್ರ ಒಂದು ಟೆಂಟ್ ಇತ್ತು. ಮೆಲ್ಲಿಗೆ ಪಿಕ್ಚರ್ಗೆ ಹೋಗೋದು ನಾನು ನನ್ನ ಸ್ನೇಹಿತ ವಿಜಿ ಅಂತ, ಈಗ ಮದ್ರಾಸಲ್ಲಿ ಇದ್ದಾನೆ, ಬ್ಯಾಂಕಲ್ಲಿ. ಇಬ್ರು ನಾವು ಜೊತೆಲೇ ಸೇರಿದವರು. ನಾನು ಬಿಟ್ಟೆ, ಆತ ಅಲ್ಲೇ ಇನ್ನೂ ಇದ್ದಾನೆ. ಇವತ್ತೊಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ನಾನು ಇದ್ದಿದ್ರೆ ನಿಮ್ಮ ಮುಂದುಗಡೆ ಇರ್ತಿರ್ಲಿಲ್ಲ. ಅವನ ಸಮಾನವೋ ಇಲ್ಲ ಕೆಳಗಡೆಯೋ ಗೊತ್ತಿಲ್ಲ. ನನ್ನ ಉದ್ದೇಶ, ಆಲೋಚನೆ, ಯೋಚನೆ ಅದೊಂಥರ, ಅದರ ವೇಗ ಬೇರೆ ಬಿಡಿ. ಅವನು ಈಗಲೂ ನನ್ನ ಕರೆಯೋದು ಬೇರೆ ಹೆಸರೇ ಇದೆ. ನಗ್ತಿರ್ತಾನೆ. ಬಂದಿದ ತಕ್ಷಣ ಏನಾ ಅಂತ ಬೆನ್ ತಟ್ಟಿಬಿಟ್ಟು, ಬಿಡಲ್ಲ ಕಣೋ, ನೀನ್ ಏನಾದ್ರೂ ಒಂದು ಮರನ ಹಿಡ್ಕೊಂಡಿರ್ತೀಯ, ಅಪ್ಕೊಂಡಿರ್ತೀಯ, ಯಾವಾಗಲೂ ಆ ಮರದಲ್ಲಿ ಒಂದು ಹಣ್ಣು ಬಿಡಬೇಕು, ಒಂದು 10 ಹಣ್ಣು, ಆ ಹಣ್ಣು ಹಂಚಬೇಕು ಅಂತಿರ್ತೀಯ ಅಂತ. ಬಂದಾಗಿಲ್ಲ. ಮೊನ್ನೆ ಕೂಡ ಕ್ರಿಸ್ಮಸ್ ರಜೆಗೆ ಬಂದಿದ್ದಾಗ ರಜಾ ಸಿಕ್ಕಿತ್ತು, ಇಯರ್ ಎಂಡು ಅಂತ ಅನ್ಕೋತೇನೆ. ಕ್ರಿಸ್ಮಸ್ ಎಲ್ಲ ಸೇರಿ ದಂಪತಿ ಸಮೇತ ಬಂದು ಮಾತಾಡ್ಸ್ಕೊಂಡು ಹೋಗಿರ್ತಕ್ಕಂಥದ್ದು. ಇರ್ಲಿ, ನಾನು ಅವನು ಪಿಕ್ಚರ್ಗೆ ಹೋಗ್ತಿದ್ವಿ. ಒಂದು ₹5 ಮುಗಿತಿತ್ತು. ಇನ್ನೊಂದು ₹5 ಪಾನಿಪುರಿ, ಒಂದು ಬೇಲ್ಪುರಿ, ಈ ತರ ಅಷ್ಟೇ ಮುಗೀತು. ಆಗ ಅನ್ಕೊಳ್ಳೋದೇನ್ ಗೊತ್ತಾ, ಇನ್ನೊಂದು ₹10 ಇದ್ರೆ ಜಾಸ್ತಿ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿದ್ದೆ. ನಿಜ, ನಿಮ್ ಮುಂದ್ಗಡೆ ಮುಚ್ಚಿಡೋದೇ ಹೇಳ್ತಿದ್ದೇನೆ. ಇನ್ನೊಂದು ₹10 ಯಾಕೆ ಗೊತ್ತಾ, ಇನ್ನೊಂದು ಪಾನಿಪುರಿ ತಿನ್ಬೋದು, ಇನ್ನೊಂದು ಬೇಲ್ಪುರಿ ತಿನ್ಬೋದು, ಇನ್ನೊಂದು ಮಸಾಲ ಪುರಿ ತಿನ್ಬೋದು ಅಂತ. ಮಂಜಣ್ಣನ ಅಂಗಡಿ. ಅವ್ರು ಇವತ್ತು ಖಾಲಿ ಮಾಡ್ಕೊಂಡು ಊರಿಗೆ ಹೊರಟೋದ್ರೇನೋ, ಮಂಗಳೂರು ಕಡೆಯವರು.
ಪುಣ್ಯಾತ್ಮ. ಇರ್ಲಿ ನೋಡಿ, ಇನ್ನೊಂದು 10 ರೂಪಾಯಿ ಅನ್ಕೊಂತಾ ಇದ್ದಿದ್ದು, ಎಲ್ಲಿಯ ರವಿ? ಅದು ಹಾಗೆ 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 ಇವತ್ತು ಅದು ಇನ್ನೊಂದಷ್ಟು ಜವಾಬ್ದಾರಿಗಳ ಒಂದು ಮಳೆ. ನಮಗೆ ಹೀಗೆ ಬಂದಷ್ಟು ಇನ್ನೊಂದಷ್ಟು 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 ಎಳತಾಗ್ತಲೇ ಇರುತ್ತೆ. ನಮಗೆ ತೃಪ್ತಿ ಎನ್ನುವುದು ಇರುವುದಿಲ್ಲ. ಅದರಿಂದ ಯೋಚಿಸಬೇಡಿ. ಧರ್ಮರಾಯರಿಗೆ ಇಂಥದ್ದೊಂದು ಧರ್ಮ ಪರಿಪಾಲನೆ, ಧರ್ಮವಾಕ್ಕು, ಅಜಾತ ಶತ್ರು. ಯಾರಿಗಾದ್ರೂ ನಮಗೊಂದು ಶತ್ರು ಇದ್ದೇ ಇರ್ತಾರೆ, ಎಲ್ರಿಗೂ ಶತ್ರು ಇರ್ತಾರೆ. ಧರ್ಮರಾಯರಿಗೆ ಶತ್ರುಗಳೇ ಇಲ್ಲ, ನೆನಪಿಟ್ಟುಕೊಳ್ಳಿ. ಅಂಥವರನ್ನ ಅಜಾತ ಶತ್ರು ಅಂತ ಹೇಳ್ತಾರೆ. ಅಜಾತ ಶತ್ರು ಎಲ್ರೂ ಪೂಜೋದು ನಮ್ಮ ಧರ್ಮರಾಯರ, ಬೇಡ ಕಣಪ್ಪ, ಅವ್ರ ವಿಚಾರ ಬೇಡ, ಆಯ್ತು ಇಷ್ಟೇ, ಎಲ್ರು ಹಿಂಗ್ ಕೈ ಮುಗಿದು ಬಿಡೋರು. ಧರ್ಮಕ್ಕೆ ಇನ್ನೊಂದು ಸ್ವರೂಪ ಧರ್ಮರಾಯರು, ಅದಿದೆ. ಅಂತ ಧರ್ಮರಾಯರಿಗೆ ಧರ್ಮ ಪರಿಪಾಲನೆಯ ಅಜಾತ ಶತ್ರು ಹೋಗಿ ವನವಾಸಕ್ಕೆ ನಿಂತಾಗ ಮಾರ್ಕಂಡೇಯ ಮುನಿಗಳಿಂದ ಕೇಳತಕ್ಕಂಥ ಪ್ರಶ್ನೆ ಇದು. ನೀನು ಅಲ್ಲಪ್ಪ ಕೇಳ್ತಿರೋದು, ಎಲ್ಲರೂ ಕೇಳ್ತಿರೋದಿದೆ. ಹಿಂದೆ ಭಗವಂತ ಒಂದು ನಿಯಮಗಳನ್ನ ಇಟ್ಟಿದ್ದ. ಆ ನಿಯಮಗಳಲ್ಲಿ ಬದುಕುವವರೆಗೂ ಎಲ್ಲರೂ ಚೆನ್ನಾಗಿದ್ರು. 1000 ವರ್ಷ ಬದುಕುತ್ತಿದ್ದ ಮನುಷ್ಯ, 100 ಮಕ್ಕಳಲ್ಲ 1000 ಮಕ್ಕಳು ಇರ್ತಿದ್ದ. ದೇವರುಗಳ ಜೊತೆಲಿ ಕುಳಿತು ಊಟ ಮಾಡ್ತಿದ್ದ. ದೇವಲೋಕಕ್ಕೆ ಹೋಗಿ ಬರ್ತಿದ್ದ. ದೇವಲೋಕಕ್ಕೆ ಖುದ್ದು ನಡ್ಕೊಂಡು ಹೋಗಿ ಬರ್ತಿದ್ದ, ರಥದಲ್ಲಿ ಹೋಗಿ ಬರ್ತಿದ್ದ. ಅದಕ್ಕೆ ಸಾಕ್ಷಿ ಇನ್ಯಾರೂ ಇಲ್ಲ. ದಶರಥ 60,000 ವರ್ಷಗಳು ಬದುಕಿದಂತ ದಶರಥ. ಆತನಿಗೆ ಎಷ್ಟೋ ಜನ ಹೆಂಡತಿಯರು. ನಿಜ ಹೇಳಬೇಕು ಅಂದ್ರೆ ಪಟ್ಟಮಹಿಷಿಯರು 3 ಜನ. ಅದರಲ್ಲಿ ಮಹಾರಾಣಿ ಅನ್ನತಕ್ಕಂಥದ್ದು ಕೌಸಲ್ಯಾದೇವಿ. ನೋಡಿ, 60,000 ವರ್ಷ ಬದುಕಿದ್ದು ಅಂದ್ರೆ ಯೋಚನೆ ಮಾಡಿ ನೋಡಿ. ದೇವತೆಗಳ ಜೊತೆ ಹೋಗಿ ಕುಳಿತುಕೋತಿದ್ದ ಆತ, ದೇವ ಸಭೆಗೆ ಹೋಗ್ತಿದ್ದ ಆತ, ದೇವತೆಗಳಿಗೆ ಸಹಾಯ ಮಾಡಿದ್ದ ಆತ ಯುದ್ಧದಲ್ಲಿ. ಏನ್ ಸಾಮಾನ್ಯವಾ? ನೆನೆಸ್ಲಿಕ್ಕಾದ್ರೂ ಆಗುತ್ತಾ? ಇದನ್ನೇ ಮಾರ್ಕಂಡೇಯರು ಹೇಳೋದು. ಯಾಕೆ ಅಂದ್ರೆ ಅವರು ಹಾಕಿದ ಒಂದು ನಿಯಮಗಳನ್ನ ಮೀರ್ತಿರ್ಲಿಲ್ಲ, ಕಟ್ಟುಪಾಡಿನಲ್ಲಿ ಬದುಕುತ್ತಿದ್ದರು. ಆದ್ರೆ ಯಾವಾಗ ಕಟ್ಟುಪಾಡನ್ನ ಒಂದು ತಂದೆ ಬೆಳೆಸ್ತಾನೆ, ಈ ನಿಯಮದಲ್ಲೇ ಬದುಕರು ಅಂತ ಮಕ್ಕಳಿಗೆ ಹೇಳ್ಕೊಡ್ತಾನೆ, ಆ ನಿಯಮದಲ್ಲಿ ಇರೋವರೆಗೂ ನಾವು ಚೆನ್ನಾಗೇ ಇರ್ತೇವೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ಮ ಮನೆ, ನಮ್ಮ ಕುಟುಂಬ ಕಟ್ಟುಪಾಡು ಅನ್ನತಕ್ಕಂಥದ್ದು. ಯಾವ ತಂದೆ ತಾಯಿ ಆಗ್ಲಿ ಮಕ್ಕಳನ್ನ ಕೆಟ್ಟೋಗ್ಲಿ, ಹಾಳಾಗ್ಲಿ, ದಾರಿ ತಪ್ಪೋಗ್ಲಿ ಅನ್ನತಕ್ಕಂಥದ್ದು ಯೋಚಿಸ್ತಾರ? ಖಂಡಿತ ಇಲ್ಲ. ಆದ್ರೆ ಒಂದು ಹಂತಕ್ಕೆ ಬರ್ತಿದ್ದಾಗೆ ಅವನೇನು ಹೇಳೋದು ನನಗ್ ಗೊತ್ತಿದೆ. ಈ ಒಂದು ವಿವೇಚನೆ ಯಾವಾಗ ಬದಲಾಗಿ ಬಿಡುತ್ತೋ, ಭಗವಂತ ಹಾಕಿದ ನಿಯಮಗಳನ್ನ, ಆ ವೇದಗಳ ಸಾರವನ್ನ, ಧರ್ಮದ ಸಾರವನ್ನ ಮಿತಿಮೀರಿ ಅಳವಡಿಸಿಕೊಳ್ಳಲಿಕ್ಕೆ ಅಪ್ಪನ ಮಾತು ಜರುಗಿಸು ಅಂದ್ರೆ ದೇವರ ಮಾತು ಜರುಗಿಸು. ಯಾವ ಮಟ್ಟಕ್ಕಾಯ್ತು ಅಂದ್ರೆ ದೇವರಲ್ಲಿದ್ದಾನೆ, ಈ ರೀತಿ ಶುರುವಾಗುತ್ತೆ. ಅವನೆಲ್ಲಿ ಕೊಡ್ತಾನೆ, ಅವನೇನ್ ಮಾಡ್ತಾನೆ, ಎಲ್ಲ ನಾನ್ ಮಾಡಿದ್ದು ಅನ್ನೋ ಒಂದು ಭಾವ ಬಂತು. ಮನುಷ್ಯನ ಆಯಸ್ಸು ಕ್ಷೀಣಿಸ್ತು, ಅವನ ಆಲೋಚನೆ ಕ್ಷೀಣಿಸ್ತು, ಅವನ ಹಾವ ಭಾವ ಆಲೋಚನೆ ಚಿಂತನೆ. ಇದು ನಾನು ಹೇಳಿರೋದಲ್ಲ, ಮಾರ್ಕಂಡೇಯ ಮುನಿಗಳು ಧರ್ಮರಾಯರಿಗೆ ಹೇಳಿತು. ಆವಾಗ ಬರುತ್ತೆ ಇಂಥ ಪ್ರಶ್ನೆಗಳು. ಯಾರೋ ಅಲ್ಪ ಸ್ವಲ್ಪ ಉಳ್ಕೊಂಡಿರೋ ಧರ್ಮವಂತ ವ್ಯಕ್ತಿಗಳು ಈ ರೀತಿ ಕೊರಗ್ತಾ ನಿಂತ್ಕೋತಾರೆ, ಸಂಕಟ ಪಡ್ತಾ ನಿಂತ್ಕೋತಾರೆ. ಅಂತವ್ರ ಬಾಯಲ್ಲಿ ಬರೋ ಪ್ರಶ್ನೆ ಇದು, ಇದೇನಿದು ನಡೀತಿದೆ ಅಂತ. ಇವತ್ತಾಗ್ತಿರೋದು ಅದೇ. ಅದರಿಂದ ನೀವು ಅದ್ರ ಬಗ್ಗೆ ಎಲ್ಲ ಯೋಚಿಸ್ಬೇಡಿ. ಭಗವಂತನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ. ಯಾವ ಧರ್ಮವು ಇನ್ನೊಬ್ಬರನ್ನ ಸಾಯಿಸಿ ಅಂತ ಹೇಳಲ್ಲ. ಈ ರೀತಿ ಕ್ರೂರ ಅತಿ ಕ್ರೂರ. ಅದರಿಂದ ಯೋಚಿಸ್ಬೇಡಿ. ಅವ್ರಿಗೆ ಕಷ್ಟ ಕೊಟ್ಟಿಲ್ಲ ಗುರುಗಳೇ, ಕಷ್ಟನ ಅದು. ಆ ಪಾಕಿಸ್ತಾನ ಅಲ್ಲ, ಅದು ದುರ್ಭಿಕ್ಷ ಸ್ಥಾನ ಆಗಿಬಿಟ್ಟಿದೆ. ಅದು ಎಂದೂ ಊರ್ಜಿತ ಆಗಲ್ಲ. ಅವ್ರಿಗೆ ನಾವು ಚೆನ್ನಾಗಿರೋದು ಸಹಿಸಲ್ಲ. ಓಡೋಗ್ಬಿಟ್ಟಿದ್ದಾನೆ ಅವನ್ ಸೇನಾ ಮುಖ್ಯಸ್ಥ. ಅವನು ಬಿಲಾವರ್ ಬುಟ್ಟನು ಓಡೋಗ್ಬಿಟ್ಟಿದ್ದಾನೆ. ಬರೀ ಬೊಗಳ ನಾಯಿಗಳಷ್ಟೇ ಅವು. ಅವ್ರು ಎಂದೂ ಇಲ್ಲ, ಅವರು. ಹೌದು, ಇದೇ ಸತ್ಯ. ಓಡೋಗ್ಬಿಟ್ಟಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನು ಅವನ ಹೆಂಡತಿ ಮಕ್ಕಳು ಸೇನಾ ಮುಖ್ಯಸ್ಥ. ಬಿಡಿ ಇನ್ನು ಬಿಲಾವರ್ ಬಿಟ್ಬಿಡಿ, ಸೇನಾ ಮುಖ್ಯಸ್ಥನೇ ಇಲ್ಲ ಅಂತ ಮಾತು. ಮುನಾವರ್ ಖಾನ್
ಓಡೋಗ್ಬಿಟ್ಟಿದ್ದಾನೆ. ಅವ್ರ ಹೆಂಡತಿ ಮಕ್ಕಳುಗಳನ್ನೆಲ್ಲ ಲಂಡನ್ ಕಳಿಸ್ತಿದಾರಂತೆ. ಲೆಕ್ಕ ಹಾಕೊಳ್ಳಿ. ಲಂಡನ್ ಹೇಳಿದ್ನಲ್ಲ, ಯುರೋಪಿ ಬ್ರಿಟಿಷರು ದೊಡ್ಡ ಕದೀಮರು, ನಮಗೆ ಒಂದು ಹೆಚ್ಚು ಅಲ್ಲಿ ಹೋಗಿಯೇ ಓದಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ. ಉಚಿತನ ಏನ್ ಮಾಡೋದು? ಇಲ್ಲಿ ಬದುಕಿದ್ರೆ ನಮ್ಮೂರಲ್ಲಿ ನಿಜವಾಗ್ಲೂ ಹೇಳ್ತೇನೆ, ನಾವು ಗಂಜಿ ತಿಂದ್ರು ಕೂಡ ನಾವು ರಾಜರೇ, ಅವ್ರೂರಲ್ಲಿ ಹೋಗ್ಬಿಟ್ಟು ಪಲಾವ್ ತಿಂದ್ರು ಕೂಡ ನಾವು ಭಿಕ್ಷುಕರೇ. ಅವ್ರಂಗಲ್ಲಿ ಏನಿತ್ರಿ ಬದುಕೋದು? ಅವ್ರಂಗಲ್ಲಿ ಏನು 2 ಲಕ್ಷ 3 ಲಕ್ಷ 5 ಲಕ್ಷ ಸಂಬಳ ಕೊಟ್ಬಿಡ್ತಾರೆ, ಅದ್ ಕೊಟ್ಬಿಡ್ತಾರೆ. ಭಿಕ್ಷುಕಂತರ ಅವನ ಹತ್ರ ತಲೆ ಬಗ್ಸಿ ಕೈ ಚಾಚಿ. ನಮ್ಮೂರಲ್ಲಿ ಕೈ ಕೆಸರಾದ್ರೂ ಅಚ್ಚುಕಟ್ಟಾಗಿ ಒಂದು ರಾಗಿ ರೊಟ್ಟಿ ಹುಚ್ಚೆಳ್ ಚಟ್ನಿ ಹಿಂಗೆ ಇಟ್ಕೊಂಡು ಆನಂದವಾಗಿ ತಿಂದು ಬದ್ಕೊಂಡು ವಂದೇ ಮಾತರಂ. ಅದರಿಂದ ಇಷ್ಟೇ ಹೇಳ್ತೇನೆ, ಯೋಚಿಸಬೇಡಿ, ಆತಂಕ ಪಡಬೇಡಿ. ಆ ಕರ್ಪೂರ ಹೇಗೆ ಕಡೆ ಮೂಮೆಂಟ್ ಅಲ್ಲಿ ದಗ್ 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 ಅನ್ನುತ್ತೋ ಅದು ಹೋಗಲೇಬೇಕು. ಆ ಪಾಪಿ ಚೈನಾ ನೋಡಿ, ಅವನು ಎಷ್ಟಿದ್ರು ಗುಳ್ಳೆನರಿ ಬುದ್ಧಿಯೇ, ಎಷ್ಟಾದ್ರೂ ಮಂಗೋಲಿಯನ್ ವಂಶಸ್ಥರಲ್ವಾ, ಕಳ್ಳರು ದರೋಡೆಕೋರರ ವಂಶಸ್ಥರಲ್ವಾ. ಅಷ್ಟೇ ಹೇಳಬಲ್ಲೆ. ನಾವು ನೆಚ್ಕೊಳ್ಳೋದು ಎಷ್ಟಿದ್ದರೂ ಸರ್ಪ ಬುದ್ಧಿ, ನೀವು ಎಲ್ಲಿಟ್ಟರೂ ಸರ್ಪ ಬುದ್ಧಿಯೇ. ಡ್ರ್ಯಾಗನ್ ಊರೇ, ಬೆಂಕಿ ಉಗುಳೋದೆ, ವಿಷ ಕಕ್ಕೋದೆ ಅವರು. ಬಿಡಿ, ಸಣ್ಣ ಪುಟ್ಟದು ಇದು ನಡೀತಿದೆ, ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ನೀವು. ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚು ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಖರ್ಚುಗಳು, ಎಕ್ಸ್ಟ್ರಾ ಸಾಲಗಳು. ಸಾಲ ಮಾಡಿ ಕಾರ್ ತಗೋತೇವೆ, ಸಾಲ ಮಾಡಿ ಟ್ರಿಪ್ಗಳಿಗೆ ಹೋಗ್ತೇವೆ, ಸಾಲ ಮಾಡಿ ಮನೆ ಮಾಡ್ತೇವೆ. ಇವೆಲ್ಲವನ್ನ ಈ ಒಂದು 6-7 ವರ್ಷ ನಿಲ್ಲಿಸ್ಕೊಳ್ಳಿ. ಎಲ್ರೂ ದಯಮಾಡಿ ನಿಮ್ಮ ಸ್ನೇಹಿತರು ಆತ್ಮೀಯರು ಎಲ್ರಿಗೂ ಹೇಳಿ, ಯುದ್ಧ ಒಂದು ಡಿಕ್ಲೇರ್ ಆಗುತ್ತೆ. ಕಾಗಕ್ಕ ಗೂಬಕ್ಕೆ ಹೇಳ್ತಿಲ್ಲ, ಯುದ್ಧ ಡಿಕ್ಲೇರ್ ಆಗುತ್ತೆ ಮಕ್ಕಳೇ. ಜೂನ್ 3 ಮೇಲೆ ಯುದ್ಧ ಒಂದು ಮುನ್ಸೂಚನೆ ಬಂದ್ಬಿಡುತ್ತೆ. ಸುಮ್ಮನೆ ಯುದ್ಧ ಅಂದಿದ ತಕ್ಷಣ ಒಂದೇ ದಿನಕ್ಕೆ ತಯಾರಿ ಮಾಡ್ಕೊಂಡು ಬಡಿಲಿಕ್ಕೆ ಹೋಗಲ್ಲ. ಒಂದೇ ದಿನಕ್ಕೆ ನುಗ್ಗುವಂಥದ್ದಲ್ಲ ಅದು. ನೀನ್ 4 ಜನ, ನಾನ್ 4 ಜನ, ಎಲ್ಲ ತಯಾರಿಗಳು ಮಾಡ್ಕೋಬೇಕಾಗುತ್ತೆ. ಆಂತರಿಕವಾಗಿ ನಮ್ಮ ತಿಂಡಿ ತಿನಿಸು, ಇನ್ನೊಂದು ಆಮದು ರಫ್ತು ಬೇರೆ ಬೇರೆಗಳಿದ್ದಾವೆ. ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್. ತಂತ್ರಂ, ಪ್ರತಿತಂತ್ರಂ, ರಣತಂತ್ರಂ, ರಕ್ಷಾತಂತ್ರಂ ಎಲ್ಲವೂ ಶುರುವಾಗಿ ಬಿಟ್ಟಿದೆ. ನಮ್ಮ ದೊರೆಗೆ ಸಾಥ್ ಕೊಡೋಣ, ನಮ್ಮ ದೊರೆಗೆ ಸಾಥ್ ಕೊಡೋಣ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ 4 ಲಕ್ಷಣ ಇದ್ದಂಥ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲವನ್ನೂ ಗೆಲ್ಲಬಲ್ಲ ಅನ್ನತಕ್ಕಂಥ ಮಾತಿದೆ. ಈ 4 ಲಕ್ಷಣ ಯಾರಾದರೂ ಸರಿ, ಇದು 4 ಲಕ್ಷಣ ನೀವು ಗೆಲ್ಲಬೇಕು. ನಿಮ್ಮ ವೃತ್ತಿ ರಂಗದಲ್ಲಿ, ವ್ಯಾಪಾರ ರಂಗದಲ್ಲಿ, ಉದ್ಯೋಗ ರಂಗದಲ್ಲಿ, ಕುಟುಂಬ ರಂಗದಲ್ಲಿ, ಯಾವುದಾದ್ರೂ ಸರಿ. ನನ್ನ ಕುಟುಂಬ, ಆ ಕುಟುಂಬ ಕಾಪಾಡಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಈ 4 ಲಕ್ಷಣ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮನೆಯವರು ಚೆನ್ನಾಗಿರ್ಬೇಕು, ನನ್ನ ವ್ಯವಹಾರ ಚೆನ್ನಾಗಿರ್ಬೇಕು, ನನ್ನ ಉದ್ಯೋಗ, ನನ್ನ ವ್ಯಾಪಾರ, ನನ್ನ ಹಣಕಾಸು ಸ್ಥಿತಿ ಚೆನ್ನಾಗಿರಬೇಕು ಅಂತ ಅಂದುಕೊಳ್ಳತಕ್ಕಂಥವ್ರು ಈ 4 ಲಕ್ಷಣವನ್ನ ಬರೆದಿಟ್ಟುಕೊಳ್ಳಿ ಮಕ್ಕಳೇ. ಅರ್ಧ ವಿಜಯ ನೀವು ಗೆದ್ದು ಬಿಟ್ರಿ. ಅರ್ಧ ವಿಜಯ, ಪೂರ್ತಿ ವಿಜಯ ಅಲ್ಲ. ಮಾಡೋಕ್ ಮೊದಲೇ ಅರ್ಧ ಗೆದ್ದು ಬಿಟ್ರಿ, ಮಾಡಿದ ಮೇಲೆ ಏನು ಪೂರ್ತಿ ವಿಜಯವೇ? ಮಾಡುವ ಮೊದಲು ಯಾವ ರಂಗವಾದರೂ, ಮುಖ್ಯವಾಗಿ ಉದ್ಯೋಗ ರಂಗ, ವ್ಯವಹಾರ ರಂಗ, ಇವತ್ತು ಪ್ರತಿಯೊಂದು ಉದ್ಯೋಗವೇ. ನಾವು ಉದ್ಯೋಗಂ ಪುರುಷ ಲಕ್ಷಣಂ, ಯಾವುದಾದ್ರೂ ಸರಿ, ಯಾವ ಕೆಲಸವಾದರೂ ಸರಿ, ನಮಗೆ ಇರಬೇಕಾದಂಥದ್ದು ಈ 4 ಲಕ್ಷಣ. ಈ 4 ಜನ, ಈ 4 ಲಕ್ಷಣ ನಿಮ್ಮ ಜೊತೆಯಲ್ಲಿದ್ದರೆ, ನೀವು ಅಭ್ಯಾಸ ಮಾಡಿಕೊಂಡಿದ್ರೆ, ಮುಷ್ಟಿಯಲ್ಲಿ ನಿಮ್ಮ ವಿಜಯ. ನಿಮ್ಮ ವಿಜಯ ನಿಮ್ಮ ಮುಷ್ಟಿಯಲ್ಲಿ. ಯಾರ ಹತ್ರ ಸಾರ್ ಸ್ವಲ್ಪ ಹೇಳ್ಕೊಡಿ, ಸಾರ್ ಸ್ವಲ್ಪ ಸಹಾಯ ಮಾಡಿ,
ಸಾರ್ ಪ್ಲೀಸ್ ಸರ್, ಅವೇನು ಬೇಕಿಲ್ಲ. ವಿಜಯಂ ಕಟ್ಟಿಟ್ಟ ಬುತ್ತಿಯೇ, ಖಂಡಿತ ಆಗತಕ್ಕಂಥದ್ದಾಗುತ್ತದೆ. ಅಂಥದ್ದರ ಒಂದು ಸಂಕೇತ ವಿಶೇಷವಾಗಿ ಧೃತಿ. ಯಾವುದೇ ವ್ಯಕ್ತಿ ಏನೇ ಮಾಡಬೇಕು ಅಂದ್ರೂ ಧೈರ್ಯವಿರಬೇಕು. ಧೃತಿ ಅಂದರೆ ಧೈರ್ಯ. ಧೈರ್ಯ ಇಲ್ದಿರ ಆಗಲ್ಲ. ಪುಕ್ಲನ್ ಕೈಗೆ ನೀನು ಅವ್ನು ಮಾಡೋಕ್ ಮೊದಲೇ ಶುರು ಹಚ್ಕೋತಾನ. ಅಯ್ಯೋ ಇದು ಬೇಕಿತ್ತ ನನಗೆ. ಹೌದು, ಧೈರ್ಯ ಬೇಕು. ಇಳಿಬೇಕು ಅಂದ್ರೆ ಧೈರ್ಯ ಬೇಕು. ಒಂದು ವ್ಯಾಪಾರ ಮಾಡಕ್ ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು, ಹೋಗ್ಬೇಕಾಗುತ್ತೆ. ಅವ್ರು ಬಂದ್ಬಿಡ್ತಾರೆ, ಇವ್ರು ಬಂದ್ಬಿಡ್ತಾರೆ. ರಾತ್ರಿ 11 ಗಂಟೆಗೆ 12 ಗಂಟೆಗೆ ಅಂಗಡಿ ಬಂದ್ ಮಾಡ್ಕೊಂಡು ಬರೋದಿರುತ್ತೆ. ಅಷ್ಟೊತ್ತಲ್ಲಿ ಯಾರೋ ನುಗ್ಬಿಟ್ರೆ, ಬಂದ್ಬಿಟ್ರೆ, ಬಿದ್ದುಬಿಟ್ರೆ, ನಷ್ಟ ಆಗ್ಬಿಟ್ರೆ, ಈ ಕೆಲಸದವ್ನು ಹೋಗ್ಬಿಟ್ರೆ, ಆ ಸಾಲಗಾರ ಹೆಚ್ಚಾಗ್ಬಿಟ್ರೆ, ಈ ಬಡ್ಡಿ ಕಟ್ಟೋದು ಬಂದ್ಬಿಟ್ರೆ, ಇನ್ನೊಂದು ಬಂದ್ಬಿಟ್ರೆ, ಈ ತರ ವಿಪರೀತ ತಳಮಳ ಇಟ್ಕೊಂಡಿರೋ ಒಂದು ಪುಕ್ಕಲನ್ ಕೈಗೆ ಏನಾದರೂ ನಿಮ್ಮಲ್ಲಿ ಪುಕ್ಕಲತನ ಇದ್ರೆ ನೀವು ಯಾವ ಉದ್ಯೋಗ ಆದ್ರೂ ಸಕ್ಸಸ್ ಆಗಲ್ಲ, ಯಾವ ವ್ಯವಹಾರವಾದ್ರೂ ಸಕ್ಸಸ್ ಆಗಲ್ಲ. ಭಯದಲ್ಲೇ ಅಂಗಡಿ ಓಪನ್ ಮಾಡಿದ್ರೆ ಜನ ಬರ್ತಾರ, ಈ ಪಾನಿಪುರಿ ಅಂಗಡಿ ಹಾಕಿದ್ರೆ ಜನ ಬರ್ತಾರ. ನಂಬಿಕೆ ಇರಬೇಕು. ಧೃತಿ ವಿಶೇಷವಾಗಿ ಧೈರ್ಯ. ಧೈರ್ಯ ಸಾಹಸೆ ಲಕ್ಷ್ಮಿ. ಉದ್ದುರಂಗ ಅಂದ ಮೇಲೆ ಎಳಿಬೇಕು. ಇದು ಮೊದಲೇ ಪುಕ್ಲ ಮುಳುಗ್ಬಿಟ್ರೆ, ಸ್ವಿಮ್ಮಿಂಗ್ ಫುಲ್ ಕಾಂಪಿಟೇಷನ್ ಅಂತ ಹೋಗಿದ್ದೀರಿ ನೀವೀಗ. ಮೊಳಗ್ಬಿಟ್ರು, ಅವನೇನು ನ್ಯಾಷನಲ್ ಚಾಂಪಿಯನ್ ಅಂತೆ, ಅವ್ನು ಇಂಟರ್ನ್ಯಾಷನಲ್ ಚಾಂಪಿಯನ್ ಅಂತೆ, ಅವ್ನು ಸ್ಟೇಟ್ ಚಾಂಪಿಯನ್ ಅಂತೆ, ಅವ್ನು ಗಲ್ಲಿ ಚಾಂಪಿಯನ್ ಅಂತೆ. ನಿಮಗೆ ಆ ನಂಬಿಕೆ ಇರ್ಬೇಕು. ಯಾವ ಚಾಂಪಿಯನ್ ಆದ್ರೂ ಅವನು ನನ್ನ ಆಟ ನಾನು ಆಡ್ತೇನೆ, ನನ್ನ ಆಟ ನಾನು ಆಡ್ತೇನೆ, ಈ ರೀತಿ ಅಂದ್ಕೊಳ್ಳಿ ಮಕ್ಕಳೇ. ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ನಾನು ಆಗಾಗ ಹೇಳ್ತಿರ್ತೇನೆ, ನಾನೊಬ್ಬ ₹1 ಜ್ಯೋತಿಷಿ. ಇದು ಪರಮಾತಿ ಪರಮ ಸತ್ಯ. ಅಮ್ಮನಿಗೆ ಗೊತ್ತಿದೆ, ನನ್ನ ಗಂಗಮ್ಮನಿಗೆ, ಗಂಗಮ್ಮನಿಗೆ ಗೊತ್ತಿದೆ. ಪರಿಪೂರ್ಣವಾಗಿ ಆ ತಾಯಿಗೆ ಒಪ್ಪಿಸ್ತಿರ್ತೇನೆ ಸತ್ಯವನ್ನು. ಎಲ್ಲಿಯ ರವಿ ಅಂದ್ರೆ ಗಲ್ಲಿ ಮೇ ಕೇಳ್ತಾ था, दिल्ली छोड़ो उसका बाहर चला गया, कहीं और लेके चला गया. ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾ ತಾಯಿ. ಆ ಧೈರ್ಯ ಇತ್ತು, ಇಲ್ಲಮ್ಮ ಇಳಿತೇನೆ ನಾನು, ನೀನು ತೋರಿಸಿದ ದಾರಿ ಅಂತ. ಅದಕ್ಕೆ ಇನ್ನೊಂದಿದೆ, ದೃಷ್ಟಿ ಇರಬೇಕು. ಆಲೋಚನೆ ಮುಂದಾಲೋಚನೆ ಇದೆ, ಎಲ್ಲಿಗೆ ಹೋಗುತ್ತೆ. ಒಂದು ಏನಾದ್ರೂ ಒಂದು ಮಾಡಿದ್ರೆ ಆ ಗುರಿ, ಆ ಆಲೋಚನೆ ಅದರ ಮೇಲೆಯೇ ಇರಬೇಕು. ಯಾರೋ ಬಂದು ನಿಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ರೋಡಲ್ಲಿ ಬರ್ತಾ ಇದ್ದೀರಿ, ಯಾರೋ ಟಚ್ ಮಾಡ್ಬಿಟ್ಟ ಬೈಕು, ಆಯ್ತಾನ ದೊಡ್ಡವರು ಏನೋ ಒದರಾಡ್ತೀನಿ, ಸಾರಿ ಸರ್. ನಿಮ್ ಗುರಿಯಲ್ಲಿ ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಿ? ನೀಟ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೀರಿ, CET ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೀರಿ, ನೀವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೀರಿ, ನೀವೊಂದು ಫ್ಲೈಟ್ ಹತ್ಲಿಕ್ಕೆ ಹೋಗ್ತಿದ್ದೀರಿ, ನಿಮ್ಮ ಮಗಳ ಮದುವೆಗೆ ಸಿದ್ಧತೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ, ಮಗನ ಓದಿಗೆ ಒಂದು ಅಡ್ಮಿಷನ್ ಪೇಪರ್ ತರೋಕ್ ಹೋಗ್ತಿದ್ದೀರಿ. ಅದನ್ನ ನೋಡ್ತೀರಾ, ಇವನ್ ಯಾರೋ ಕುಳಿದು ಬಂದ ಮೇಲೆ ಎಗರ್ದ, ಇಲ್ಲ ಯಾರೋ ಅದೇ ಸಮಯದಲ್ಲಿ ಬಂದು ಏನೋ ಒಂದು ಗಾಳಿ ಮಾತು ಹೇಳ್ದ, ಅದನ್ನ ತಗೊಂಡು ಅಲ್ಲೇ ಕೂತ್ಕೊಬಿಡೋದು, ಕುಸಿದು ಕೂತ್ಕೊಳ್ಳೋದು ಇಲ್ಲ. ದೃಷ್ಟಿ, ನಿಮ್ಮ ಗಮನ ಅಲ್ಲೇ. ಯಾರ್ಯಾದ್ರು ಯಾರು ಹೋದ್ರು, ನನ್ನ ಪಾಡಿಗೆ ನಾನು ಎದ್ದೆ, ನಾನು ಓದ್ಕೊಂಡೆ, ನನ್ನ ಪಾಡಿಗೆ ನಾನು ಓದಿ ನನ್ನ ಕೆಲಸ ಮಾಡಿದೆ, ಆಯ್ತು. ಅಲ್ಲಿ ಬಂದ್ವಿ, ಹತ್ವಿ, ಯಾರೋ ಒಂದು ಅಸ್ತಂಗತ, ಕಣ್ಣೀರಾಯ್ತು, ಯಾರೋ ಒಂದು ಆಸ್ಪತ್ರೆ ಬಾಧೆ ಆಯ್ತು. ಹೌದು, ಅಜ್ಜ ಮಲಗಿದ್ದಾರೆ, ನಿಜವೇ. ಡಾಕ್ಟರ್ಸ್ ಆರ್ ಪುಷಿಂಗ್. ಅವರೇ ಹೇಳ್ಬಿಟ್ರು, ವಿ ಆರ್ ಟ್ರೈಂಗ್ ಟು ಪುಷ್. ಕಿತ್ತಾಕ್ಬಿಡ್ತೀನಿ, ನನ್ನ ಕೈಯಲ್ಲಿ ಆಗೋಲ್ಲ, ಇವ್ರು ಹಿಂಗ್ ಮಾಡ್ತಿದ್ದಾರೆ. ಉದ್ದ ಇದ್ದಾನೆ ಅಜ್ಜ, ಸರಿ ಉದ್ದ ಇದ್ದಾರೆ, 6 ಅಡಿ ಕಟೌಟ್ ಅದು. ಈಗಲೂ ಬಿಟ್ರು ಅಂದ್ರೆ ನಾನು ಬಿದೋಗ್ತೇನೆ, ಅಲ್ಲಿ ಏನು ನಡೆಯಲ್ಲ. ಪಪ್ಪಲು ಹುಡುಕುವು, ಏನ್ ಮಾಡ್ತಿದ್ದೀನಿ ನನ್ನನ್ನ ಅಂತ. ಹೋದ್ರೆ ಹೋಗೋದು, ಜೀವ ಹೋಗೇ ಹೋಗುತ್ತೆ, ಮನೆ ಕರ್ಕೊಂಡು ಹೋಗ್ಬಿಡು ಅಂತ. ನಮಗೇನೋ ಒಂದು ನಿಜವೇ. ಈಗ ನಾನು ಅಲ್ಲಿ ಆ ದೃಷ್ಟಿ ನನ್ನ ಎಲ್ಲಿರ್ಬೇಕು, ನಿತ್ಯ ಬಂದು ನಿಮ್ ಜೊತೆ ಒಂದು ಕಾರ್ಯಕ್ರಮ ಬೇರೆ ಬೇರೆ ಇದಾವೆ. ಅಲ್ಲೊಂದು ನೋವು ಆಗ್ಬಿಟ್ಟಿದೆ, ಅಯ್ಯೋ ಅಜ್ಜ ಮಲಗ್ಬಿಟ್ಟಿದೀಯಲ್ಲಪ್ಪ, ಏನ್ ಮಾಡ್ಲಿ ಅಂತ ಕೂತ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ತುಂಬಾ ಜನ ನೀವು ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ಇವನು ಎರಡನೇವನು. ಬೇರೆಯೇ ಆಲೋಚನೆಯನ್ನ ತಂದಿಟ್ಕೋತೀರಿ. ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅದಿಂಗಾಯ್ತು, ಇದಿಂಗಾಯ್ತು. ನಿಮ್ ದೃಷ್ಟಿ ತಿರುಗಿಸ್ಬಿಟ್ರಿ. ಯಾರೋ ಪಾರ್ಟಿಗೆ ಕರೆದ, ಮುಗೀತು. ಯಾರೋ ಫಂಕ್ಷನ್ ಕರೆದ, ಮುಗೀತು. ವಾರ ವಾರ ದಿನ ನಾನು ನೋಡಿದ್ದಾನೆ, ನನಗೊಬ್ಬ ಆತ್ಮೀಯ ನಿತ್ಯ ಒಂದು ಫಂಕ್ಷನ್ ಅಲ್ಲಿ ಇರ್ತಾನ.
ಸೈಕಲ್ ಹೊಡಿತಲೇ ಇದನ್ನ ಹಬ್ಬ ಅಂದ್ರೆ ಒಂದು 2 ವೀಲರ್ ತಗೊಂಡಿದ್ದಾನೆ. ಯಾವಾಗ ಕೇಳಿದ್ರು ಇಲ್ಲ ರವಿ ಇಲ್ಲಿ ಫಂಕ್ಷನ್ಗೆ ಹೋಗಿದ್ದೆ, ಇಲ್ಲ ರವಿ ಅಲ್ಲಿದ್ದಿನ ಫಂಕ್ಷನ್ಗೆ. ಡೇ ಏನೋ ಮಾಡ್ತಿದ್ದೀಯಾ? ಎಷ್ಟು ಅವಸರ ಇರುತ್ತೋ ಅಂಥದ್ದಕ್ಕೆ ಹೋಗ್ಬೇಡ ಅಂತೇನು ಹೇಳಲ್ಲ ಅಂದ್ರೆ ಇಲ್ಲ ನಮ್ಮವ್ರೆ ಅಲ್ವಾ, ಯಾರು ಕರೆದ್ರು, ಯಾರು ಹೇಳಿದ್ರು, ಸರಿ ಅವನ ಅಟೆಂಡೆನ್ಸ್ ಇರುತ್ತೆ. ತಾನು ಹೋಗೋದು ಹೋಗ್ತಾನೆ, ಒಬ್ನೇ ಹೋಗ್ಬೇಕು ತಾನೆ. ಹೆಂಡ್ತಿನೂ ಹೇಳ್ಕೊ, ಮಕ್ಕಳನ್ನು ಹೇಳ್ಕೊ. ಆ ಮಕ್ಕಳು ಅರ್ಧಂತರದಲ್ಲಿ ನಿಂತಿದ್ದಾರೆ ಇವತ್ತು. ಅರ್ಧಂಬರ್ಧ ಓದು, ಅರ್ಧಂಬರ್ಧ ಜೀವಿತ, ದೃಷ್ಟಿಯೇ ಇಲ್ಲ ತನ್ನ ಗಮ್ಯ. ಅದ್ರ ಮೇಲೆ ಇರ್ಬೇಕು, ನನ್ನ ಗಮ್ಯ ಇರಬೇಕು, ನಾನು ಅದಾಗಬೇಕು ಅಂದಮೇಲೆ ಅದ್ರ ಮೇಲೆ ಗಮನ ಇರಬೇಕು. ಯಾರೋ ಕೆದಕಿದ್ರು, ಯಾರೋ ಹೊಗಳಿದ್ರು, ಯಾರೋ ಬಂದ್ರು ಐ ಲವ್ ಯು ಅಂದ್ಬಿಟ್ರು, ಮುಗೀತು, ನಿಮ್ಮ ಗುರಿ ಮರ್ತು ಬಿಟ್ರಿ. ಮೊನ್ನೆ ಕೂಡ ಒಂದು ಪುಟ್ಟ ಮಗು, ಇನ್ನೂ 18, ಯಾರೋ ಇಷ್ಟಪಟ್ಬಿಟ್ಟಿದ್ದಾನಂತೆ, ಓದ್ತಿದ್ದಾಳೆ, ಮದುವೆ ಆಗಲ್ಲ ಅಂತ. ಅಲ್ಲ ನಿನ್ನ ದೃಷ್ಟಿ ಎಲ್ಲಿದೆ? ಯಾರೋ ಬಂದ್ರು, ಆಕರ್ಷಣೆ ವಿಕರ್ಷಣೆ ಇನ್ನೊಂದು ಸೆಳೆತಗಳಾಗ್ತವೆ. ದೃಷ್ಟಿ. ತಾಯಿ ಹೇಗೆ ಮಗುವಿನ ಮೇಲೆ ಕಣ್ಣಿಟ್ಟಿರ್ತಾಳೋ, ಒಂದು ಮೀನು ಹೇಗೆ ಕಣ್ಣು ರೆಪ್ಪೆ ಹೊಡೆಯದೆ ಹಾಗೆಯೇ ನೋಡ್ತಿರುತ್ತೆ, ನೋಡ್ತಾ ಇರುತ್ತೆ. ಮೀನಾಕ್ಷಿ ದೇವಿ ಅನ್ನೋದು ಅದಕ್ಕೆ, ಮಗಳು ಮೀನಾಕ್ಷಿ. ಮೀನು ಹೇಗೆ ಕಣ್ಣು ಹೊಡಿಯೋದೆ ಹಾಗೇ ನೋಡ್ತಿರುತ್ತೆ. ನಮ್ ದೃಷ್ಟಿ ನಮ್ ಗುರಿ ಮೇಲೆ ಇರಬೇಕು, ನಮ್ ಕನ್ಸನ್ ಮೇಲೆ ಇರಬೇಕು. ಬಿಡಬಾರ್ದು, ಎದ್ದೋಗ್ಬೇಕು, ಎದ್ದೋಳ್ಬೇಕು, ಮಾಡ್ಬೇಕು ಅನ್ನತಕ್ಕಂಥದ್ದು ಇರಬೇಕು. ಇಲ್ಲ ಈ ಎರಡನೇವ್ ನನ್ ಬಿಟ್ಟು ಕೂಡ ಕೆಡ್ತೀವಿ. ಇನ್ ಮೂರನೇದು ಮತಿಹಿ. ಮತಿಹಿ ಅಂದ್ರೆ ಮೇಧಸ್ಸು. ನಾವು ಏನಾದ್ರೂ ಮಾಡ್ತಿದ್ದೀವಿ ಅಂದ್ರೆ ಇದರಿಂದ ಉಪಯೋಗ ಇದೆಯಾ, ಇಲ್ಲ ದುರುಪಯೋಗ ಇದೆಯಾ, ಉಪಕಾರ ಆಗುತ್ತಾ, ಇಲ್ಲ ಒಳ್ಳೆತನ ಆಗುತ್ತಾ, ಇದರಿಂದ ಒಳ್ಳೆ ಹೆಸರು ಬರುತ್ತಾ, ಕೆಟ್ಟ ಹೆಸರು ಬರುತ್ತಾ, ಏನಾದ್ರೂ ಒಂದು ಹುಡುಗ ಮೊನ್ನೆ ಕೂಡ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೆಡಲ್ ಹೊಡ್ಕೊಂಡು ಬಂದಿದ್ದಾನೆ. ಏನೋ ಒಂದು ಕೂಡೋ ಅಂತೆ, ಸ್ಪೋರ್ಟ್ಸ್. ಯಾರು ಗಮನಿಸಿಲ್ಲ, ಯಾವ ಟಿವಿ ಅವರು ಬಂದಿಲ್ಲ, ನ್ಯಾಷನಲ್ ಅವರು ಬಂದಿಲ್ಲ. ಬಂದ್ಬಿಟ್ಟು ಅವನಿಗೊಂದು ಅವಾರ್ಡು ಗೌರ್ಮೆಂಟ್ ಕರೆದ್ಬಿಟ್ಟು ಒಂದು 1 ಕೋಟಿ ರೂಪಾಯಿ ಪ್ರೈಸು, ಅವನಿಗೊಂದು ಸ್ಪೋರ್ಟ್ಸ್ ಕೋಟಾನಲ್ಲಿ ಅವನನ್ನ ಈಗಲೇ ಫಿಕ್ಸ್ ಮಾಡ್ಕೊಂಡು ಒಂದು ಪೊಲೀಸ್ ತರನೋ, ಮಿಲಿಟರಿ ಆಫೀಸರೋ, ಡಿಫೆನ್ಸ್ ಆಫೀಸರೋ, ಏರ್ಫೋರ್ಸ್ ಆಫೀಸರೋ ಯಾರು ಇಲ್ಲ. ಕಾರಣ ಆ ಗೇಮ್ಗೆ ಏನೂ ಇಲ್ಲ, ಸುಮ್ಮನೆ ಹಾಕಿದರೆ ಕರಾಟೆ, ಕೂಡೋ, ಲೂಡೋ. ಏನಾದ್ರೂ ಒಂದು ಮಾಡಿದರೆ ಅವಾರ್ಡು ಇರಬೇಕು, ರಿವಾರ್ಡು ಇರಬೇಕು, ಮಕ್ಕಳೇ ಗೌರವನು ಸಿಗ್ಬೇಕು, ನಿಮ್ಮನ್ನು ಹುಡ್ಕೊಂಡ್ ಬರ್ಬೇಕು. ಕಷ್ಟಪಟ್ರಲ್ವಾ ರಾತ್ರಿಗಳು ಓಡ್ದ ಅಂದ್ರೆ, ಅದ್ರ ಬದಲು ಒಂದು ಬಾಕ್ಸಿಂಗ್ ನಲ್ಲಿ ಹೊಡೆದಿದ್ರೆ, ಒಂದು ಜೂಡೋನಲ್ಲಿ ಹೊಡೆದಿದ್ರೆ. ಒಲಿಂಪಿಕ್ಸ್ ಇದೆಯಾ? ಆ ಒಂದು ಗೇಮ್ ಅಲ್ಲಿ ಒಲಿಂಪಿಕ್ಸ್ ಇದೆಯಾ? ಹೆಸರು ಬರುತ್ತಾ ನನಗೆ? ದುಡ್ಡು ಬರುತ್ತಾ ನನ್ಗೆ? ಅದಕ್ಕೋಸ್ಕರ ಗೌರ್ಮೆಂಟ್ ಕರೆದು ಒಂದು ಉದ್ಯೋಗ ಕೊಡುತ್ತಾ? ಮೊನ್ನೆ ಕೂಡ ನೋಡಿ, ಆ ಮಗುಗೆ, ಆ ಕುಸ್ತಿ ಆಟಗಾರ್ತಿಗೆ 6 ಕೋಟಿ ರೂಪಾಯಿ ದುಡ್ಡು ತಗೊಂಡಿದೆ. 5 ಕೋಟಿಯೋ 6 ಕೋಟಿಯೋ ಪೋಗಟ್ ಸೋತೋಯ್ತು. ಅಲ್ಲಿ ಏನೋ ನಡೀತು, ಬಿಡಿ, ಅದ್ರ ಬಗ್ಗೆ ಚರ್ಚೆ ಬೇಡ. ಏನಮ್ಮ ಗೌರ್ಮೆಂಟ್ ಜಾಬ್ ಬೇಕಾ, ಇನ್ನೊಂದು ಬೇಕಾ, ಏನೋ ಹೇಳಿದ್ದಾರೆ. 3 ಆಪ್ಷನ್ ಕೊಟ್ಟಿದ್ದಾರೆ. 5 ಕೋಟಿನೋ 6 ಕೋಟಿನೋ ದುಡ್ಡು ಕೊಡ್ತೀವಿ, ನನ್ಗೆ ಅದೇ ದುಡ್ಡು ಕೊಟ್ಬಿಡಿ, ಡನ್, ಲೈಫ್ ಸೆಟ್ಲಾ? ಇಲ್ಲ ಒಂದು ಉದ್ಯೋಗ ಸೆಟ್ಲಾ? ಒಂದು ಸೆಂಟ್ರಲ್ ಗವರ್ಮೆಂಟ್ ಉದ್ಯೋಗ ಬರುತ್ತಾ? ಮೇಧಸ್ಸು ನೆನಪಿಟ್ಟುಕೊಳ್ಳಿ, ವಿಚಾರಿಸಿ. ಎಲ್ಲರೂ BA ಮಾಡ್ತಾರೆ ದುಮ್ಕಿ. ನಾನು 10 ವರ್ಷದಿಂದ ಹೇಳ್ತಿದ್ದೇನೆ, ಸುಮಾರು 12 ವರ್ಷದಿಂದ. ಇಂಜಿನಿಯರ್ಗಳ ಸಂತೆ ಆಗಿಬಿಟ್ಟಿದೆ ಇವತ್ತು. ಇಂಜಿನಿಯರ್ಗಳಿಗೆ ಉದ್ಯೋಗವಿಲ್ಲ. ಕೇಳ್ಕೊಳ್ಳಿ. ಇದರಿಂದ ಏನು? ಅಷ್ಟು ಕಷ್ಟಪಟ್ಟು 4 ವರ್ಷ 48 ಸಬ್ಜೆಕ್ಟ್ ಓದಿ ಹೊರಗಡೆ ರಾತ್ರಿಗಳು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದ್ತೀರಿ ಮಕ್ಕಳೇ. ನೀವು ಹೊರಗಡೆ ಬಂದ್ರೆ ಕಡಿಮೆ ಅಂದ್ರೂ 4 ಲಕ್ಷ, ಲೀಸ್ಟ್ ಅಂದ್ರೂ 1 ಲಕ್ಷ ಸಂಬಳ ಬರಬೇಕು. ಇವ್ರ ಮನೆ ಬಂಗಾರ ಆಗುವಾಗ ಇವ್ರು 50,000 ಕೊಡೋದು ಬಿಟ್ಬಿಡಿ, 15,000 16,000 ಕೊಡ್ತಿದ್ದಾರೆ. ದೊಡ್ಡ ಕಂಪನಿ ಅಂತ ಹೇಳ್ಕೊತಾರೆ. ಗೌರ್ಮೆಂಟ್ ಹತ್ರ ಡಿಮ್ಯಾಂಡ್ ಮಾಡಿ 10 ವರ್ಷ ಸಬ್ಸಿಡಿಗಳು ತಗೊಂಡು, ಕರೆಂಟ್ ಅಂತೆ, ಟ್ಯಾಕ್ಸ್ಗಳಂತೆ ಎಲ್ಲ ತಗೊಂಡವ್ರೆ. 100 ಎಕರೆಗಳ ಗ್ರಾಂಟ್ ತಗೊಂಡಿದ್ದಾರೆ, 1000 ಎಕರೆಗಳ ಗ್ರಾಂಟ್ ತಗೊಂಡಿದ್ದಾರೆ. ದೊಡ್ಡವರು ಇವ್ರು ಆಗ್ಬಿಟ್ರು. ಇವತ್ತು ನಮ್ಮ ಇಂಜಿನಿಯರ್ಸ್ಗೆ ಬೇಕಾದಂತ ಒಂದು ಆಲ್ಟರ್ನೇಟಿವ್ ಜಾಬ್ ಕ್ರಿಯೇಷನ್ ಈ ಕಂಪನಿಗಳು ಮಾಡ್ತಿಲ್ಲ. ತಂದೆ ತಾಯಿ ಬೆವರು ರಕ್ತ ಸುರಿಸಿ, ಏನೋ ಮಗನು ಬುದ್ಧಿವಂತ ಇದ್ದಾನೆ,
ಮಾಡಿಬಿಡೋಣ. ಸರಿ, ಮೆಡಿಕಲ್, ಪ್ಯಾರಾಮೆಡಿಕಲ್ ಮಾಡೋಣ, ಫಾರೆನ್ಸಿಕ್ ಸೈನ್ಸ್ ಮಾಡೋಣ, ಬೇರೆ ಬೇರೆ ಎಷ್ಟೋ ಇದೆ, ಹ್ಯೂಮನ್ ಸೈಕಾಲಜಿ ಮಾಡೋಣ, ಅಗ್ರಿಕಲ್ಚರ್ ಸೈನ್ಸ್ ಮಾಡೋಣ, ತೋಟಗಾರಿಕೆ ಸೈನ್ಸ್ ಮಾಡೋಣ, ಹೈನುಗಾರಿಕೆ ಸೈನ್ಸ್ ಮಾಡೋಣ, ವೆಟರ್ನರಿ ಸೈನ್ಸ್ ಮಾಡೋಣ, ಆಯುರ್ವೇದ ಸೈನ್ಸ್ ಮಾಡೋಣ. ಎಷ್ಟು ಇದಾವೆ ಕೇಳಿ. ಮೇಧಸ್ಸು, ಮತಿಹಿ ಇದೆ. ಏನೋ ಅವನು ಮೇಧಸ್ಸು, ಅಪಾರವಾದಂಥ ಮೇಧಾಶಕ್ತಿ ಇರತಕ್ಕಂಥವ್ರು ನಾವು. ಈ ಮೂರನೇವನು ಕೂಡ ನಾವು ಬಳಸ್ಕೊಂಡಿಲ್ಲ, ಜೀವನ ಅಲ್ಲೇ ನಿಂತ್ಕೋತೀವಿ. ಏನೋ ಮಾಡಿಬಿಡು, ಎಲ್ಲೂ ಮಾಡಿಬಿಡು, ಹೇಗೋ ಮಾಡಿಬಿಡು. ಯಾರೋ ಹೋಟ್ಲ್ ಮಾಡ್ದೆ ನಾನು ಮಾಡು, ಯಾರೋ ಟ್ಯಾಕ್ಸಿ ಹಾಕ್ದ ನಾನು ಟ್ಯಾಕ್ಸಿ ಹಾಕು, ಯಾರೋ ಆಟೋ ಹಾಕ್ದ ನಾನು ಆಟೋ ಹಾಕು. ಜಾಗ್ರತೆ. ಇನ್ನು 4ನೇದು ವಿಶೇಷವಾಗಿ ದಾರ್ಶ್ಯಂ, ಸಮರ್ಥತಾ. ನಮ್ಮಲ್ಲಿ ಆ ಸಮರ್ಥತೆಗೋಸ್ಕರ ಏನ್ ತಯಾರಿ ಮಾಡ್ಕೊಂಡ್ರೆ, ಯಾರೋ ಹೇಳ್ಬಿಟ್ರು ನಾನು ಡ್ರೈವರ್ ಆಗ್ಬಿಡ್ತಾನೆ. ಶುಡ್ ಹಾವ್ ದಟ್. ಕಲ್ತಿರ್ಬೇಕು, ಪರೀಕ್ಷೆ ಆಗಿರ್ಬೇಕು, ಅದಕ್ಕೆ ಅಂತ ಹೇಳ್ಬಿಟ್ಟು ನೆನಪಿಟ್ಟುಕೊಳ್ಳಿ. ಸಮರ್ಥತಾ, ತಯಾರಿ, ಎಕ್ಸ್ಪರ್ಟಿ. ಗುಡ್. ಅವನ ಕೈಗೆ ಆ ಕೆಲಸ ಕೊಟ್ಟು ಪೂರ್ಣತೆ ಮಾಡ್ತಾನೆ ಕಾಣೋ. ಪೂರ್ಣತೆ ಮಾಡ್ತಾನಂದ್ರೆ ಅವನು ಪರಿಪೂರ್ಣತೆ ಪಡೆದಿದ್ದಾನೆ ಕಾಣೋ. ಅರ್ಧಂಬರ್ಧ ತಿಳ್ಕೊಂಡು ಎಲ್ಲಾ ರಂಗದಲ್ಲೂ ಇವತ್ತು ಯೂಟ್ಯೂಬ್ ಬಂದ್ಬಿಟ್ಟಿದ್ದಾವೆ. ತುಂಬಾ ಬುರುಡೆ ದಾಸೆಯರು ಬಂದ್ಬಿಟ್ಟಿದ್ದಾರೆ. ತುಂಬಾ ಬುರುಡೆ ದಾಸೆಯರು, ನೋ ರಿಸರ್ಚ್. ಒಬ್ಬ ಹೇಳ್ತಾನೆ, ನೀವು ಹೇಳ್ಬಾರ್ದು, ಲವಂಗದ ಎಲೆ ಸುಟ್ರೆ ನೀವು ಕೋಟೀಶ್ವರ ಆಗ್ತೀರಿ ಅಂತಾನೆ. ನಮ್ಮ ರಂಗದಲ್ಲೇ ಇದ್ದಾನೆ. ಏನ್ ಹೇಳ್ತೀರಿ? ಕೋಟೀಶ್ವರ ಆಗ್ತಾರ? ಲವಂಗದಲ್ಲೇ ಸುಡ್ತಾರೆ ಅನ್ನೋದಾದ್ರೆ ಎಲ್ಲಾದ್ರೂ ಇದೆಯಾ ಅದಕ್ಕೆ? ಒಂದ್ 4 ಕವಡೆ ತಗೊಬಂದು ಇಲ್ಲಿ ಬಚ್ಚಿಟ್ಬಿಟ್ಟು ಕೋಟೀಶ್ವರ ಆಗ್ಬಿಡ್ತೀರಿ ಅಂತಾನೆ? ಖಂಡಿತ ಇಲ್ಲ, ಎಲ್ಲೂ ಇಲ್ಲ. ಇವರಾಗಿ ಸೃಷ್ಟಿ ಮಾಡ್ಕೊಂಡು ಈ ತರದ್ದು ಒಂದು ಪೂರ್ಣತೆ, ಪರಿಪೂರ್ಣತೆ, ಸಮರ್ಥತೆ ಪಡಿಲೇ ಇಲ್ಲ ವಿದ್ಯೆಗೆ. ಅದಕ್ಕೊಂದು ಯಾರಾದ್ರೂ ಕುಳಿತುಕೊಂಡು ಕೇಳಿದರೆ ಏನ್ ಮಾಡೋದು? ಇವತ್ತು ಜನಗಳಿಗೂ ಅದೇ ಆಗ್ಬಿಟ್ಟಿದೆ. ಬುರುಡೆ ಬಿಡವ್ರೆ ಬೇಕೋ. ವಶೀಕರಣ ಮಾಡಿ ಬಿಡುತ್ತೇವೆ. ಹಾಗಾದ್ರೆ ನಮ್ಮ ದೇಶದ CM ನಾವು ದೊರೆನ ವಶೀಕರಣ ಅವ್ನು ಮಾಡ್ಬೇಕಲ್ವಾ? ಇಲ್ಲ, ನಮ್ ದೊರೆನ ವಶೀಕರಣ ಮಾಡಿಬಿಡ್ಬೋದಲ್ವಾ ನಾವು? ಇಲ್ಲ. ಇದಾವೆ ಕೆಲವು ವಿದ್ಯೆಗಳಿದೆ, ಅದರಲ್ಲಿ ಸಮರ್ಥತೆ ಇದೆಯಾ? ಆ ಥರ ಸಮರ್ಥತೆ ಪಡ್ಕೊಂಡಿರೋರು ಆ ಥರ ಬಂದು ಮಾತಾಡೋಲ್ಲ, ಜನಗಳ ಮುಂದ್ಗಡೆ ಕಾಣಿಸ್ಕೊಳ್ಳಲ್ಲ, ಹೇಳುವುದು ಇಲ್ಲ, ತೋರಿಸುವುದು ಇಲ್ಲ. ಒಂದು ಹಂತಕ್ಕೆ ಹೋದಾಗೆ ಸಮರ್ಥತೆ ಪಡೆದ ಮೇಲೆ ಹಿಂದಕ್ಕೆ ನಿಂತ್ಕೊಬಿಡ್ತಾರೆ. ನೀವು ನಂಬೋಲ್ಲ, ಒಮ್ಮೆ ಹೆನ್ರಿ ಫೋರ್ಡ್ ಕೇಳಿರ್ತೀರ, ಈ ಫೋರ್ಡ್ ಕಾರ್ ಒಂದು ದೊಡ್ಡದಾದಂಥ ಒಂದು ಸಮಸ್ಯೆ ಬರುತ್ತೆ. ಒಂದು ಮೆಷಿನಲ್ಲಿ ತರಿಸ್ಬಿಟ್ಟಿರ್ತಾರೆ. ಏನು ಮಾಡಿದ್ರು ಆ ಮೆಷಿನ್ ರೆಡಿ ಆಗ್ತಿಲ್ಲ. ಪ್ರೊಡಕ್ಷನ್ಗೆ ಇಂಪ್ಯಾಕ್ಟ್ ಆಗ್ತಿದೆ, ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟಿದ್ದಾರೆ. ಆಗ ಯಾರೋ ಹೇಳ್ತಾರೆ, ಈ ವ್ಯಕ್ತಿ ಸರಿಪಡಿಸಬಲ್ಲ ಸಾರ್ ಅಂತ ಕರೆಸ್ತಾರೆ. ಆತನಿಗೆ ಒಂದು ಅಂಗವೈಕಲ್ಯ ಇರುತ್ತೆ, ದೈಹಿಕವಾಗಿ ಸ್ವಲ್ಪ ಬರ್ತಾನೆ. ಆತ ಜೀನಿಯಸ್ ಮೆಕ್ಯಾನಿಕ್ ಆತ, ಈತ ಮಾಡ್ತಾನ ಅಂತಾರೆ. ಯಾರ್ಯಾರೋ ಎಷ್ಟೆಷ್ಟು ಓದ್ಕೊಂಡಿರೋರು, ರಿಸರ್ಚ್ ಮಾಡಿರೋರು ಕೈಯಲ್ಲಿ ಆಗದ್ದು ಈತ ಬಂದು ಆಯ್ತು ನಾನೊಂದು ಪ್ರಯತ್ನ ಮಾಡ್ತೇನೆ ಅಂತ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ಅಂತ ದಿನ ಕೂತ್ಕೊಳ್ಳೋದಂತೆ ಮೆಷಿನ್ ಹತ್ರ, ಮೆಷಿನ್ ಪಕ್ಕದಲ್ಲಿ. ಹೀಗೆ 1 ವಾರ 10 ದಿನ ಏನೋ ಮಾಡ್ತಾವ್, ನಿದ್ದೆ ಮಾಡ್ತಾವನಲ್ವೇನೋ, ಇವನೇನು ಬಿಚ್ತಿಲ್ಲ, ನೋಡ್ತಿಲ್ಲ, ಜೋಡಿಸ್ತಿಲ್ಲ, ಅದ್ರ ಒಳಗಡೆ ಏನಾಗಿದೆ ಅಂತ ನೋಡ್ತಿಲ್ಲ. ಏನ್ ಮಾಡ್ತಾವ್ ನೀವು? ಸುಮ್ಮನೆ ಕೂತ್ಕೋತಾನೆ. ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಹಿಂಗ್ ಬರ್ತಾನೆ, ಪ್ರೊಡಕ್ಷನ್ ಆಫ್ ಆದಾಗ ಹಿಂಗ್ ಬರ್ತಾನೆ, ಯಾವಾಗ್ಲೂ ಒಂದು ರಾತ್ರಿ ಒಂದ್ಸಲಿ ಬರ್ತಾನೆ, ಬೆಳಿಗ್ಗೆ ಒಂದ್ಸಲಿ ಬರ್ತಾನೆ. ಏನಿದು ಅಂತ ಕಡೆಗೆ ಒಂದು 10-12 ದಿನ ಆಗಿದೆ. ಒಂದು ಸ್ಪಾನರು ತಗೊಂಡು ನೀಟಾಗಿ ಹತ್ತಾನೆ. ಹತ್ತು ಬಿಟ್ಟು ಎಲ್ಲೋ ಒಂದು ನೆಟ್ಟು ಟೈಟ್ ಮಾಡ್ತಾನೆ, ಬಿಚ್ತಾನೆ, ಇನ್ನೊಂದೆರಡು ಬಿಚ್ತಾನೆ, ಹಾಕ್ತಾನೆ. 5 ನಿಮಿಷ ಕೆಳಗಡೆ ಎಳೆದ್ಬಿಟ್ಟು ಆನ್ ಮಾಡಿ ಅಂತ. ಪರ್ಫೆಕ್ಟ್ ಪ್ರೊಡಕ್ಷನ್ ಬರ್ತಿದೆ. ಹಾಗೇ ಕೂತ್ಕೊಂಡು ಕೇಳಿಸ್ಬಿಟ್ಟು ಈಗ ಸರಿ ಆಯ್ತು ಮಾಡಿ ಅಂತಾನೆ. 10 ನಿಮಿಷ ಆತ ಮಾಡಿರೋದು ಕೆಲಸ. ಇನ್ನೇನಿಲ್ಲ, ಬಿಚ್ಚಿಲ್ಲ, ನೋಡಿಲ್ಲ, ಏನೂ ಮಾಡಿಲ್ಲ, ಬರೀ ಕುಳಿತುಕೊಂಡು. ಸಮರ್ಥತ. ಸರಿ, ಎಷ್ಟು ಫೀಸು ಅಂತ ಕೇಳಿ ಅನ್ನತ್ತೆ. ಆ ಕಾಲಕ್ಕೆ ಆತ ಬರೀತಾನೆ.
10 ಲಕ್ಷ ರೂಪಾಯಿ. ಏನೋ ಇದು 2 ರೂಪಾಯಿ ಕೆಲಸ ಮಾಡಿಲ್ಲ ಆತ, ಇದೇನು 10 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾನೆ ಅಂತೇಳ್ಬಿಟ್ಟು ಅಕೌಂಟೆಂಟ್ಗಳು ಅದು ಇದು ಎಲ್ಲ ಅಂದ್ಕೊಂಡು ಫೋರ್ಡ್ ಸಾಹೇಬ್ರ ಹತ್ರ ಕೇಳಿದ್ರಂತೆ. ಆಗ ಫೋರ್ಡ್ ಹೇಳಿದ್ರಂತೆ, ನೀವೇ ಕೇಳ್ಬಿಡಿ ಆ ಮಾತನ್ನ ಅಂತ ಕೇಳಿದ್ರಂತೆ ಆ ಮೆಕ್ಯಾನಿಕ್ ಹತ್ರ. ನೋಡಿ, ನನ್ನ ಕೆಲಸಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 2,000 ರೂಪಾಯಿ ಫೀಸು. ಆದ್ರೆ ಮಿಕ್ಕಿದ್ದು 9,98,000 ರೂಪಾಯಿ ಇದೆಯಲ್ಲ ನನ್ನ ಅನುಭವಕ್ಕೆ. ಈ ಮೆಷಿನನ್ನ ಬಿಚ್ಚದೆ ಬರೀ ಕುಳಿತುಕೊಂಡು ಹಾಗೇ ಮಾನಸಿಕವಾಗಿ ಕಣ್ಣು ಮುಚ್ಕೊಂಡು ಹೆಂಗ್ ಓಡ್ತದೆ, ಎಲ್ಲಿ ಯಾವ ನೆಟ್ ಏನಾಗಿದೆ ಎಲ್ಲರೂ ಬಿಚ್ಚಿ ನೋಡಿದರೆ ಏನು ಪ್ರಾಬ್ಲಮ್ ಇಲ್ಲ ಮೆಷಿನಲ್ಲಿ. ಆದರೂ ಪ್ರೊಡಕ್ಷನ್ಗೆ ಇಂಪ್ಯಾಕ್ಟ್ ಆಗ್ತಿದೆ, ಸೌಂಡ್ ಬರ್ತಿದೆ, ಕ್ರ್ಯಾಕ್ ಬರ್ತಿದೆ ಅಂತ ಹೇಳಿದಾಗಲೇ ಅಂದ್ಕೋಬಿಟ್ಟೆ ಯಾವುದೋ ಒಂದು ನೆಟ್ಟು ಬೋಲ್ಟಲ್ಲಿ ಮಿಸ್ ಹೊಡಿತಿದೆ ಅಂತ. ಅದನ್ನ ಅಂಥದ್ದೊಂದು ಆಲೋಚನೆ ಬರಲಿಕ್ಕೆ ನನ್ನ ವರ್ಷಗಟ್ಟಲೆಯ ತಪಸ್ಸು, ಧ್ಯಾನ, ಆ ಒಂದು ಪರೀಕ್ಷೆ, ಗುಣ, ತಾಳ್ಮೆಯ ಗುಣ, ಅದಕ್ಕೆ ಬೆಲೆ ಅದು ಅಂದ್ರಂತೆ. ಸುಸ್ತಾಗ್ಬಿಟ್ರಂತೆ. ಫೋರ್ಡ್ ಬಂದು ಹೇಳಿದ್ರೆ ಆತನನ್ನ ಚೀಫ್ ಮೆಕ್ಯಾನಿಕ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ. ಹಿ ವಾಸ್ ದೇರ್ ಟಿಲ್ ಇಸ್ ಡೆತ್. ಫೋರ್ಡ್ ಸಾಹೇಬ್ರ ಜೊತೆ ಟೋಟಲ್ ಪ್ರೊಡಕ್ಷನ್ಗೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸಮರ್ಥತಾ ಅಂದ್ರೆ ಅದು. ನೋಡಿ, ಆತ ಏನು ಮಾಡಿಲ್ಲ, ಹಾಗೇ ಅಬ್ಸರ್ವ್ ಮಾಡಿದ್ದಾನೆ. 1 ವಾರ ಮೇಲೆ ಕತ್ತಿದ್ದಾನೆ ನೀಟಾಗಿ. ಆ ದೊಡ್ಡ ಮೆಷಿನ್ಗೆ ಒಂದು 4 ಫ್ಲೋರ್ದಿದೆ, ಅದು ಕಷ್ಟಪಟ್ಟು ಹತ್ತಿ ದೇಹದಲ್ಲಿ ಒಂದು ಸಣ್ಣ ವೈಕ್ಲಬ್ದ ಇದೆ. ಆದರೂ ಹೋಗಿ ಸುಮ್ಮನೆ ಒಂದು ನೆಟ್ಟು ಸ್ಪಾನ್ಸರ್ ಇಟ್ಕೊಂಡು ಹಿಂಗೆ ಬಿಚ್ಚಿ ಹಿಂಗೆ ಟೈಟ್ ಮಾಡಿದಷ್ಟೇ ಒಂದು ಲೆಕ್ಕಾಚಾರದಲ್ಲಿ. ಈಗ ಮಾಡ್ರು ಅಂದ್ರೆ ಸೌಂಡ್ ಇಲ್ಲ, ಎಲ್ಲ ಪ್ರೊಡಕ್ಷನ್ ಸುಯ್ ಅಂತ ತೊಳ್ತಿದೆ. ವಾವ್! ಅಂದರೆ ಅನುಭವಕ್ಕೆ ಬೆಲೆ ಬರಬೇಕು ಅಂದ್ರೆ ಸಮರ್ಥತೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಬಿಡಲೇಬಾರದು. ಒಂದು ವಿದ್ಯಾರ್ಥಿಗೆ ಒಂದು ವಿದ್ಯೆ ಕಲಿಯೋದು ಒಂದು ಹಂತವಿದೆ, ಅಂತ್ಯವಿದೆ. ಒಂದು ಆಚಾರ್ಯನಿಗಿಲ್ಲ, ಒಂದು ಅಧ್ಯಾಪಕನಿಗೂ. ವಿದ್ಯಾರ್ಥಿ, ಶಿಕ್ಷಕ, ಅಧ್ಯಾಪಕ, ಆಚಾರ್ಯ ಅಂತ ಹೇಳ್ತೇವೆ. ಆಚಾರ್ಯನಿಗೆ ಅಂತ್ಯವೇ ಇಲ್ಲ, ಅವನು ಓದ್ತಲೇ ಇರಬೇಕು, ರಿಸರ್ಚ್ ನಾವು ಮಾಡ್ತಲೇ ಇರಬೇಕು. ಅದರಿಂದ ಈ 4 ಲಕ್ಷಣವನ್ನ ನಿಮ್ಮ ಒಂದು ಮಕ್ಕಳ ಮೇಲೆ, ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಧೈರ್ಯ ಇಟ್ಕೊಳ್ಳಿ. ಧೃತಿ, ನಾನು ಚೆನ್ನಾಗಿ ಬೆಳೆಸ್ತೀನಿ, ನನ್ನೆಲ್ಲ ಸಾಮರ್ಥ್ಯ ಇದೆ. ದೃಷ್ಟಿ, ಮಕ್ಕಳಿಗೆ ಏನ್ ಮಾಡಿಸ್ಬೇಕು ಏನ್ ಮಾಡಬಾರ್ದು ಆ ಆಲೋಚನೆ, ಮುಂದಾಲೋಚನೆ, ಅದನ್ನ ವಿಚಾರಿಸಿ. ಮತಿ, ಮೇಧಸ್ಸು, ಜ್ಞಾನ ಇರಬೇಕು. ಅವ್ರ ಮುಂದ್ಗಡೆ ಏನ್ ಮಾತಾಡ್ತೇವೆ, ಏನ್ ಮಾತಾಡಬಾರ್ದು, ಹೇಗ್ ನಡ್ಕೋಬೇಕು, ನಡ್ಕೋಬಾರ್ದು. ದಾರ್ಶ್ಯಂ, ಸಮರ್ಥತೆ, ಒಂದು ತಂದೆಯಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಲಕ್ಷಣಗಳು. ಮೈ ಫಾದರ್ ಗ್ರೇಟೆಸ್ಟ್ ಅನ್ನುವಂಥ ಒಂದು ಭಾವ. ಈ ರೀತಿ ಪ್ರತಿ ರಂಗದಲ್ಲೂ ಅಪ್ಲೈ ಮಾಡಿ ಮಕ್ಕಳು. ಪ್ರತಿ ರಂಗದಲ್ಲೂ ಈ 4 ಅಪ್ಲೈ ಮಾಡಿ, ಅರ್ಧ ವಿಜಯ ನಿಮ್ಮದು. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರದಲ್ಲಿ ಚಂದ್ರನಿದ್ದು, ಸೂರ್ಯ ಶುಕ್ರನ ಸಾರದಲ್ಲಿದ್ದು, ಶುಕ್ರ 12ನೇ ಮನೆಯಲ್ಲಿ, ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದಾನೆ. ಮೇಷರಾಶಿ. ಚಂದ್ರ ಶುಕ್ರನ ಸಾರದಲ್ಲಿರೋದು ಒಳ್ಳೇದೇ. ಧನಸ್ಥಾನದಲ್ಲಿ ಧನಕಾರಕ ಆತ ಶುಕ್ರ. ನಿಮಗೆ ಭೋಗಂ, ಭಾಗ್ಯಂ, ಸೌಭಾಗ್ಯಂ, ಗುರುಚಂದ್ರ ಯೋಗವೇ. ಆದರೂ ಶುಕ್ರ 12ನೇ ಮನೆಯಲ್ಲಿರೋದನ್ನ ಅನಗತ್ಯ ಖರ್ಚುಗಳನ್ನ, ಸ್ಟೇಟಸ್ಸು, ಸಿಂಬಲ್ಲು, ನಾವು ಯಾರು ಗೊತ್ತಾ ಅನ್ನತಕ್ಕಂಥ ಭಾವಾರ್ಥಕ್ಕೆ ಹೋಗಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗಿ ತಂದಿಟ್ಕೋತೀರಾ. ಎಚ್ಚರಿಕೆ. ವೃಷಭ ರಾಶಿ.
ಚಂದ್ರ ಶುಕ್ರ ಸಾರದಲ್ಲಿದ್ದು ಶುಕ್ರ 11ನೇ ಮನೆಯಲ್ಲಿ ಅದ್ಭುತವಾಗಿ ಲಾಭಸ್ಥಾನದಲ್ಲಿರೋದ್ರಿಂದ ಶುಕ್ರನಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯಾಪಾರ ಅದ್ಭುತವಾದಂಥ ಲಾಭ ತಂದುಕೊಡುತ್ತೆ. ಮಿಥುನ ರಾಶಿ. ಚಂದ್ರ 12ನೇ ಮನೆಯಲ್ಲಿ ಶುಕ್ರನ ಸಾರ, ಶುಕ್ರ ದಶಮ ಸ್ಥಾನ. ಸೊ ವೃತ್ತಿ, ಅದರಲ್ಲೂ ಸ್ವಂತ ವೃತ್ತಿ, ಸ್ವಂತ ವ್ಯವಹಾರ, ಸ್ವಂತ ಉದ್ಯೋಗ ಅಂತ ಮಾಡ್ತಿರ್ತಕ್ಕಂಥವ್ರು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ದುಡಿದಕ್ಕಿಂತಲೂ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ. ಇನ್ನು ಕರ್ಕಾಟಕ ರಾಶಿ. ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಗುರುವಿನ ಜೊತೆಲಿರೋದ್ರಿಂದ ಕಲಾ ಮಾಧ್ಯಮ, ಚಂದ್ರ ಶುಕ್ರನ ಸ್ಥಾಯಿಲಿರೋದ್ರಿಂದ ಸಂಗೀತ, ಸೂರ್ಯನ ಸ್ಥಾಯಿಯಲ್ಲಿದ್ದು ಆ ಸೂರ್ಯ ವಿಶೇಷವಾಗಿ ಶುಕ್ರನ ಸ್ಥಾನದಲ್ಲಿದ್ದು ಶುಕ್ರ ಲಾಭದಲ್ಲಿರೋದ್ರಿಂದ ಸ್ವಲ್ಪ ಈ ಕಲಾ ಮಾಧ್ಯಮದಲ್ಲಿರೋರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ, ಅವಮಾನಗಳು. ನೋಡಿ, ಯಾರ್ಯಾರೋ ಡೈರೆಕ್ಟರ್ಗಳಂತೆ ಯಾವ್ಯಾವುದೋ ಡ್ರಗ್ಸ್ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ, ತುಂಬಾ ಹೆಸರಾಂತ ಖ್ಯಾತ ನಟ ನಟಿಯರು, ಈ ರೀತಿ ಇರುತ್ತೆ. ಅವಮಾನಕರ ಪ್ರಸಂಗ, ಎಚ್ಚರಿಕೆ. ಸಿಂಹರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿ ದಶಮದಲ್ಲಿ ಕುಳಿತಿರೋದ್ರಿಂದ ಅಧಿಕಾರದಲ್ಲಿರೋರಿಗೆ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಯಜಮಾನ, 4 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ, 4 ಜನಕ್ಕೆ ರಕ್ಷಕರಾಗಿದ್ದೀರಿ, ಪೊಸಿಷನ್ ಇದ್ದೀರಿ, ಅಧಿಕಾರಿ ಆಗಿದ್ದೀರಿ, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿ ಮಿತ್ರಕಾರಕನ ಭಾವದಲ್ಲಿರೋದ್ರಿಂದ ಸೂರ್ಯ ನಿಮಗೆ ತೊಂದರೆ ಕೊಡೋದಿಲ್ಲ. ಬುಧನಿಗೆ ಮಿತ್ರರೇ. ಬುಧ ಬುದ್ಧಿಕಾರಕ, ಆತ್ಮಕಾರಕ, ಪಿತೃಕಾರಕ ಸೂರ್ಯ. ಸೋದರೀಕಾರಕ ಬುಧ, ಸೋದರ ಮಾವಕಾರಕ ಬುಧ, ವಾಣಿಕಾರಕ ಬುಧ. ವಾಣಿಗೆ ಸಂಬಂಧಿತ ವೃತ್ತಿ, ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಕಮ್ಯುನಿಕೇಶನ್, ರೈಟಿಂಗ್, ಪೇಪರ್, ಪಬ್ಲಿಕೇಶನ್, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ತುಲಾ ರಾಶಿ. ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಟ್ಯಾಕ್ಸು, ಇನ್ನೊಂದು ಮೋಸ, ಲಂಚ, ದಗ, ಈ ಥರದ ತಲೆನೋವುಗಳೇನಾದ್ರೂ ಒಂದು ಮಾಡ್ಕೊಂಡಿದ್ರಿ, ಇನ್ನಷ್ಟು ತಲೆನೋವುಗೊಳಗಾಗ್ತೀರಿ. ಪಿತೃಶಾಪಕ್ಕೂ ಪಿತೃವಿನ ವಿರೋಧ ಕಟ್ಕೋತೀರಿ, ಪಿತೃವಿನ ವಿರುದ್ಧ ಹೋಗ್ತೀರಿ, ಪಿತೃವಾಕ್ಯವನ್ನ ಧ್ವಂಸ ಮಾಡ್ಕೋತೀರಿ, ಶಾಪವಾಗಿ ಮಾರ್ಪಟ ಆಗ್ಬಿಡುತ್ತೆ. ದೊಡ್ಡವ್ರ ವಿಚಾರ ಆಯ್ತು, ದೊಡ್ಡವ್ರೇನೋ ಹೇಳ್ತಿದ್ದಾರೆ, ತಲೆ ಬಗ್ಗಿಸಿದ್ರು. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬದುಕಬಾರ್ದು ಮಕ್ಕಳು. ಆಯ್ತು, ದೇವ್ರು ಕೊಟ್ಟಷ್ಟು ಅವನಿಗೆ ಗೊತ್ತಿದೆ ಯಾವಾಗ, ಯಾರಿಗೆ, ಎಲ್ಲಿಗೆ, ಎಷ್ಟು ದಿನಕ್ಕೆ ಕೊಡಬೇಕು ಅಂತ. ಕೊಡ್ತಾನೆ, ನಿಮ್ಮ ಪ್ರಯತ್ನ ಮುಂದುವರಿಸಿ ಅಷ್ಟೆ. ವೃಶ್ಚಿಕ ರಾಶಿ. ಚಂದ್ರ ಸಪ್ತಮದಲ್ಲಿ ಸೂರ್ಯನ ಸಾರದಲ್ಲಿದ್ದು ದಶಮಾಧಿಪತಿ, ಅಧಿಕಾರಾಧಿಪತಿ, ಕೇಂದ್ರಾಧಿಪತಿ ನಿಮಗೆ 6ನೇ ಮನೆಯಲ್ಲಿ ವಿಪರೀತ ಬಲವಾಗಿರೋದನ್ನ ಅಧಿಕಾರ ಪ್ರಾಪ್ತಿರಸ್ತು. ಉನ್ನತ ಸ್ಥಾನ, ಯಾವುದೋ ಪ್ರಮೋಷನ್, ಪೊಸಿಷನ್, ಇನ್ಕ್ರಿಮೆಂಟ್, ಈ ತರದೊಂದು ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರದಲ್ಲಿರತಕ್ಕಂಥವರಿಗೆ, ಲಾಯರು, ಟೀಚರು, ಪ್ರೊಫೆಸರು, ಅಡ್ವೈಸರು, ಅಂತಹ ಒಂದು ಉದ್ಯೋಗ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಧನುಸು ರಾಶಿ. ಇಂತಹ ತಕರಾರಿನ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಸ್ವಲ್ಪ ಟೆನ್ಷನ್ ಇದ್ದಿದೆ, ಆದರೂ ವಿಜಯ ಪ್ರಾಪ್ತಿ. ಇನ್ನೊಬ್ಬರಿಗೆ ದಾರಿ ತೋರಿಸುವಾಗ ಕೆಸರು ಬೀಳುತ್ತೆ, ಹಳ್ಳಕ್ಕೆ ಬೀಳೋದು ನಾವೇ, ಫಸ್ಟ್ ಗಾಯ ಆಗೋದು ನಮಗೆ. ಎಲ್ಲರೂ ಮುಂದ್ಗಡೆ ನಿಂತು ಬಿಟ್ಟಿದ್ದೀವಲ್ಲ ಮಕ್ಕಳೇ. ಸೊ ಗಾಯಗಳು ನಮಗೆ ಮೊದಲಿಗೆ ಆಗತಕ್ಕಂಥದ್ದು ಆಗುತ್ತೆ, ಚಿಂತಿಸಬೇಡಿ, ಗೆಲುವು ನಿಮ್ಮದೇ. ಮಕರ ರಾಶಿ. ಚಂದ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಸುಖಭಾವದಲ್ಲಿ, ಶುಕ್ರನ ಸಾರದಲ್ಲಿದ್ದು ಶುಕ್ರ 3ನೇ ಮನೆಯಲ್ಲಿ ಶನಿ ಸಾರದಲ್ಲಿದ್ದು ಶನಿ ಮತ್ತೆ ಗುರು ಸಾರದಲ್ಲಿರೋದ್ನ ಒಡ ಹುಟ್ಟಿದವರಿಂದ ಸಹಕಾರ, ವೃತ್ತಿಯಲ್ಲಿ ಜಯಂಕಾರ, ಅನುಕೂಲ ಸಿಂಧುವನ್ನ ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ತೊಂದರೆ ಏನಿಲ್ಲ. ಗೆಳೆಯರು, ಆತ್ಮೀಯರು, ಮಿತ್ರರು, ಅದರಲ್ಲೂ ಒಡ ಹುಟ್ಟಿದವರ ಜೊತೆ ವ್ಯವಹಾರಗಳು, ಉದ್ಯೋಗಗಳು ವಿಶೇಷ ಅನುಕೂಲವನ್ನ ತಂದುಕೊಡತಕ್ಕಂಥದ್ದಾಗುತ್ತೆ. ಕುಂಭರಾಶಿ. ಚಂದ್ರ ಕೃತಿಕಾ ನಕ್ಷತ್ರ, ಸೂರ್ಯನ ಭಾವ ಸುಡುತ್ತೆ.
ಹೆಚ್ಚು ಎತ್ತರ, ಹೆಚ್ಚು ದೊಡ್ಡ ಸ್ಥಾನ, ಪದವಿ, ಪ್ರತಿಷ್ಠೆ, ದುಡ್ಡು ಯಾವ್ದು ಹೆಚ್ಚಾದ್ರೂ ತಲೆನೋವೆ, ಯಾವ್ದು ಹೆಚ್ಚಾದ್ರೂ ತಲೆ ಕೆಡಿಸುತ್ತೆ. ಈಗ ನೋಡಿ, ಮೊನ್ನೆ ಒಂದು ಶೂಟೌಟ್ ಕೇಳಿರ್ತೀವಿ, ದೊಡ್ಡ ಸ್ಥಾನದವರು ಶೂಟೌಟ್, ಗನ್ಮ್ಯಾನು, ಹಾಸ್ಪಿಟ್ಲು, ಇನ್ನೊಂದು ದೊಡ್ಡದಾದಷ್ಟು ತಲೆನೋವೆ. ದೊಡ್ಡವ್ರದೇ ತಗೊಂಡ್ ಬರೋದು, ದೊಡ್ಡ ಕಥೆಗಳು ಅಂತ ತಗೊಂಡ್ ಬರ್ತಾರೆ. ಹಿಂಗಂತೆ ಹಂಗಂತೆ, ಮುಚ್ಚಿಟ್ಟಿದ್ರಂತೆ, ಇಡಿಯವ್ರು ರೈಡ್ ಮಾಡದಂತೆ, ಇನ್ಕಮ್ ಟ್ಯಾಕ್ಸ್, ಹೆಚ್ಚು ದೊಡ್ಡದಾದಷ್ಟು ತಲೆನೋವು ಇರುತ್ತೆ. ಆದ್ರೂ ನೋಡಿಕೊಂಡು ಜಾಗ್ರತೆ, ನಿಮ್ಮ ಯಜಮಾನನ ಜೊತೆ, ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ, ಗೆಲುವು ನಿಮ್ಮದು. ಮೀನರಾಶಿ, ಚಂದ್ರ 3ನೇ ಮನೆಯಲ್ಲಿರೋದು ವಿಜಯ ಪ್ರಾಪ್ತಿ, ಅದರಲ್ಲೂ ಸೂರ್ಯನ ಸ್ಥಾನದಲ್ಲಿದ್ದಾನೆ. ಸೂರ್ಯನ ಬಂದು 2ನೇ ಮನೆಯಲ್ಲಿ ಶುಕ್ರನ ಸ್ಥಾಯಿಯಲ್ಲಿದ್ದಾನೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಟ್ರಾವೆಲ್ ಇಂಡಸ್ಟ್ರಿ, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.